ನಮ್ಮನ್ನು ರೂಪಿಸಿದ ಆತನಿಗೆ ನಾವೆಲ್ಲರೂ ಕೂಡ ಮೊರೆ ಇಡೋಣ. ಆತನು ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಇದುವರೆಗೂ ನಮ್ಮನ್ನು ಬದುಕಿಸಿದ ದೇವರು ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ಕರ್ತನೆ. ಉನ್ನತವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ವಿಷಯದಲ್ಲಿ ನಮ್ಮನ್ನು ಬಲಪಡಿಸಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ಆತನೇ, ನಿನಗೆ ಸ್ತೋತ್ರ ದೇವರೇ. ನಿನ್ನ ಪ್ರಸನ್ನತೆ ದೇವರೇ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಎಲ್ಲ ಸಹೋದರನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ನಗುತ್ತಾನ, ನಿನ್ನಿಲ್ಲದೆ ನ ಬಾಳಲ್ಲ ಏನು. ಎಲ್ಲರೂ ಸೇರಿ ನಿನ್ನ ಪ್ರಸನ್ನತೆಯೇ ನನ್ನ ನಗುತ್ತಾನ,
ದೈವವು ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು ಅಲ್ಪನ ಮೇಲೆತ್ವದು ನಿನ್ನ ದಯೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಅಲ್ಪನ ಮೇಲೆತ್ವದು ನಿನ್ನ ದಯೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ 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 ಗ್ಲೋರಿ ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ ಪ್ರಸನ್ನತೆ ಎಲ್ಲರೂ ಸೇರೋಣ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ ಗ್ಲೋರಿ ಪ್ರಸನ್ನತೆ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಇಲ್ಲದೆ ನ ಬಾಳಲ್ಲ ಏನು ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಇಲ್ಲದೆ ನ ಬಾಳಲ್ಲ ಏನು ಅಡಗಿದವು ನಿನ್ನ ಪ್ರಸನ್ನತೆಗೆ ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಯಿಗೆ ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಯಿಗೆ ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ ಪ್ರಸನ್ನತೆ ಅಯ್ಯ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ನನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಇಲ್ಲದೆ ನ ಬಾಳಲ್ಲ ಏನು ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಬಾಳಲ್ಲ ಏನು ಮತ್ತೊಂದು ಸಾರೇಣ ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಬಾಳಲ್ಲ ಏನು ಏಸಯ ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ ಬಾಳಲ್ಲ ಏನು ಈ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ
ಅನುಗ್ರಹವಿದೆ, ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ ಎಲ್ಲರೂ ಸೇರೋಣ. ಪ್ರಸನ್ನತೆ ಪ್ರಸನ್ನತೆ ಅಯ್ಯ ನಿನ್ನ ಪ್ರಸನ್ನತೆ ನನ್ನ ಅನುಗ್ರಹ. ಅಯ್ಯ ನಿನ್ನ ಪ್ರಸನ್ನತೆ ಸ್ತೋತ್ರ. ನಿನ್ನ ಪ್ರಸನ್ನತೆ ನನ್ನ ನಗುತ್ತಾಣ. ಇಲ್ಲವೇ ಬಾಳಲಾರೇನು. ನಿನ್ನ ಪ್ರಸನ್ನತೆ ನನ್ನ ನಗುತ್ತಾಣ. ಇಲ್ಲವೇ ಬಾಳಲಾರೇನು. ಇಲ್ಲವೇ ಬಾಳಲಾರೇನು. ಇಲ್ಲವೇ ಬಾಳಲಾರೇನು. ನಿನ್ನ ಪ್ರಸನ್ನತೆ ನನ್ನ ಜಗುತ್ತಾನ. ನೀನಿಲ್ಲವೇ ಬಾಳಲಾರೇನು. ಅವಯ ನಿನ್ನ ಪ್ರಸನ್ನತೆ ನೀನಿಲ್ಲದೆ ಬಾಳಲಾರೇನು. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ವಿಷಯದಲ್ಲಿ ನಮ್ಮನ್ನು ಜೊತೆಯಾಗಿದೆ ನಡೆಸಲು ಶಕ್ತನಾಗಿರುವ ದೇವರೇ, ನಿನ್ನ ಪ್ರಸನ್ನತೆಯ ಮೂಲಕ ದೇವರೇ ಪುನರುತ್ಥಾನ ಆರಾಧನೆ ನಡೆಸಲು ಬಂದಿರಿ. ಸಭೆಯಾಗಿ ದೇವರೇ ಸೇರಿ ಬಂದರೆ ನಮ್ಮೆಲ್ಲರೊಟ್ಟಿಗೆ ದೇವರೇ ನಿನ್ನ ಅಭಿಷೇಕವು ನಿನ್ನ ಬಲವನ್ನು ನೀಡು ಕರ್ತನೆ. ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು. ಎಲ್ಲ ವಿಷಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು. ಎಲ್ಲ ವಿಷಯದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡಿ ನೀನೇ ನಡೆಸಿ. ಪ್ರತಿ ವಿಷಯದಲ್ಲಿ ಕರ್ತನೆ ಬಿಡುಗಡೆಯನ್ನು ಕೊಟ್ಟು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ದೇವರೇ. ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ಮತ್ತು ದೇವರೇ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿ ಇದು ನಡೆಸು. ಪ್ರತಿ ವಿಷಯದಲ್ಲಿ ನಿನ್ನ ಮಹಿಮೆಯ ವೇಗವು ಆವರಿಸಿಕೊಳ್ಳಲಿ. ಜನರನ್ನು ಕೂಡ ಸಕಾಲಕ್ಕೆ ನಡೆಸಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯ. ಎಲ್ಲ ಹಲ್ಲೆಲೂಯ. ಕೈ ಎತ್ತಿ ಹಲ್ಲೆಲೂಯ. ಸ್ವರ ಎತ್ತಲ್ಲ ಹಲ್ಲೆಲೂಯ. ಸರಿಗೆ ನಾವು ಕೆಲವೊಂದು ಹಾಡುತ್ತಾ ದೇವಾದ ದೇವರು ನಮ್ಮನ್ನು ಗಣಪಡಿಸೋಣ. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವನು. ಎಲ್ಲ ಚಂದ್ರ
ಇರುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಆಮೆನ್. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆನಂದವೇ. ಆಮೆನ್. ಹಲ್ಲೆಲೂಯಾ, ಆನಂದವೇ. ಕರಗಳ ದಡದ ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಆಮೆನ್. ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಎಂದು ಆನಂದ ನನ್ನೇಸು ನೀಡುವ. ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಆಮೆನ್, ಆಮೆನ್. ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನೆ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಆಮೆನ್. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಮತ್ತೊಂದು ಸಾರಿ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಎಲ್ಲರೂ ಸೇರಿ ಮತ್ತೊಂದು ಸಾರಿ ಹೇಳೋಣ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಗ್ಲೋರಿ, ಹಲ್ಲೆಲೂಯಾ, ಆನಂದವೇ. ಆನಂದವೇ. ಮತ್ತೊಂದು ಸಾರಿ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಆಮೆನ್. ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಎಲ್ಲರೂ ಸೇರೋಣ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಾನೆ ಇರುವೆ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲೇ ಇದ್ದಾರೆ? ನಾನು ಚರ್ಚೆಗೆ ಇದನ್ನ ಮಾಡಿ ಇದ್ರೆ ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವನು. ಆಡೋಣ, ಕರೆನಾ? ಕರಿತೀರಾ? ಎಲ್ಲರಿ. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದೇ ಕರೆವನು. ಆಮೆನ್, ಆಮೆನ್. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಹೇಳೋಣ. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಜನಕ್ಕೆ ಬರ್ತೀಗ ಆಡ್ರಿ. ನೀವು ಆಡ್ರಿ. ಈಗ ನೀವು ಆಡ್ರಿ. ಉನ್ನತ ಮರಿಲಿ ಆಡ್ರಿ.
ದೂತರು ನನಗುಂಟು, ಕಾಲು ಕಲ್ಲಿಗೆ ತಗಲದಾಗೆ ಕರದಲ್ಲಿ ಹಿಡಿವರು ರೆಣ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು, ಕಾಲು ಕಲ್ಲಿಗೆ ತಗಲದಾಗೆ ಕರದಲ್ಲಿ ಹಿಡಿವರು. ಕಾಲು ಕಲ್ಲಿಗೆ ತಗಲದಾಗೆ ಕರದಲ್ಲಿ ಹಿಡಿವರು. ಹಾಲೆಲೂಯಾ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೆಲ್ಲರೂ ಸೇರಿ ಹಾಲೆಲೂಯಾ, ಆನಂದವೇ ಸ್ತುತಿಸುವೆ 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 ಆಮೆನ್. ಹಲ್ಲೆಲೂಯಾ. ಪೂರ್ತಿ ಹಾಡಿಗೆ ಹಾಡು ಜನರಿಗೆ ಹಾಡು ಬರ್ತದೆ. ಇನ್ನೊಂದ್ಸಲ ನೋಡೋಣ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ನೀವು ಹಾಡ್ರಿ ಈಗ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ನೀವು ಹಾಡ್ರಿ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಎಲ್ಲರೂ ಸೇರಿ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಯಾಕೆಂದ್ರೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಮೊದಲು ಸಾರಿ ವೈರಿಯ ಸಕಲ ಅಧಿಕಾರ ನನಗುಂಟು. ಹಾಲೆಲೂಯಾ ಹಾಲೆಲೂಯಾ, ಆನಂದವೇ ಆಮೆನ್, ಆನಂದವೇ ಗ್ಲೋರಿ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಹಾಲೆಲೂಯಾ, ಆನಂದವೇ ಆನಂದವೇ ಸ್ತುತಿಸುವೆ 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 ಇರುವೆ ಗ್ಲೋರಿ, ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಅಧಿಕಾರವುಳ್ಳವರಾಗೇನ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಯಾಕೆಂದರೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಆಮೆನ್. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಆಮೆನ್. ವೈರಿಯ ಸಕಲ ಆಮೆನ್ ನನಗುಂಟು. ದೇವರು ನಮಗೆ ಕೂಡ ವೈರಿಯ ಸಕಲ ಅವನ ಶಕ್ತಿಯೆಲ್ಲವನ್ನು ಜಯಿಸಲು ಏನು ಮಾಡಿದೆ ನೋಡ್ರಿ, ಅಧಿಕಾರ ಕೊಟ್ಟಿದ್ದಾನೆ. ಅಂದರೆ ನಾವು ನುಡಿದಿದ್ದೆಲ್ಲವೂ ಕೂಡ ದೇವರು ನಡೆಸುವವನಾಗಿದೆ. ಹಲ್ಲೆಲೂಯಾ. ಎಲ್ಲರೇನ ಸಿಂಹದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ
ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನೇ ಹೇಳಿದರು, ನಾ ಸೋತು ಹೋಗಲರೆ, ನಾ ಸೋತು ಹೋಗಲರೆ. ದೇಶದಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ದೇಶದಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ. ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ. ಜಯ ಉಂಟು, ಜಯ ಉಂಟು, ಜಯ ಉಂಟು. ಎಲ್ಲರೂ ಸೇರಿ ಜಯ ಉಂಟು, ಜಯ ಉಂಟು, ಜಯ ಉಂಟು ನನಗೆ. ಜಯ ಉಂಟು, ಜಯ ಉಂಟು, ಜಯ ಉಂಟು. ಹಲ್ಲೆಲೂಯಾ. ಸ್ತೋತ್ರ. సర్వోన్నతుడా నీవే నాకు ఆశ్రయదుర్గము. సర్వోన్నతుడా నీవే నాకు ఆశ్రయదుర్గము. ఎవరు లేరు నాకు ఇలలో, ఎవరు లేరు నాకు ఇలలో. ఆదరణ నీవేగా, ఆనందము నీవేగా, ఆదరణ నీవేగా, ఆనందము నీవేగా. నీ దినములన్నిట ఎవరు నీ ఎదుట నిలువలేరని యెహోషువతో. నీ దినములన్నిట ఎవరు నీ ఎదుట నిలువలేరని యెహోషువతో వాగ్దానము చేసినావు. వాగ్దాన భూమిలో చేసినావు, వాగ్దానము చేసినావు, వాగ్దాన భూమిలో చేసినావు. సర్వోన్నతుడా నీవే నాకు ఆశ్రయదుర్గము. సర్వోన్నతుడా నీవే నాకు ఆశ్రయదుర్గము.
సింహాసనమిచ్చినావు సింహాలనోళ్ళను మోసినావు సింహాసనమిచ్చినావు సింహాలనోళ్ళను మోసినావు సర్వోన్నతుడా నీవే నాకు ఆశ్రయదుర్గము సర్వోన్నతుడా నీవే నాకు ఆశ్రయదుర్గము ఎవరు లేరు నాకు ఇలలో ఎవరు లేరు నాకు ఇలలో ఆదరణ నీవేగా ఆనందము నీవేగా ఆదరణ నీవేగా ఆనందము నీవేగా నీతి కిరీటము దర్శనముగా దర్శించిన పరిశుద్ధ పౌలుకు నీతి కిరీటము దర్శనముగా దర్శించిన పరిశుద్ధ పౌలుకు విశ్వాసము కాచినావు జయ జీవితము నిచ్చినావు విశ్వాసము కాచినావు జయ జీవితము నిచ్చినావు సర్వోన్నతుడా నీవే నాకు ఆశ్రయదుర్గము సర్వోన్నతుడా నీవే నాకు ఆశ్రయదుర్గము ఎవరు లేరు నాకు ఇలలో ఎవరు లేరు నాకు ఇలలో ఆదరణ నీవేగా ఆనందము నీవేగా ఆదరణ నీవేగా ఆనందము నీవేగా ఆదరణ నీవేగా ఆనందము నీవేగా హల్లెలూయా ಸ್ತೋತ್ರ ಹಲ್ಲೆಲೂಯಾ ಸರಿ ಎಲ್ಲ ಕಣ್ಣುಗಳು ಮುಚ್ಚಿ ನಾವು ಆರಾಧನೆ ಮಾಡ್ಕೊಂಡ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ನಮ್ಮನ್ನು ನಿರ್ಮಿಸಿದ ನಿರ್ಮಾಣಿಕನಾದ ದೇವರಿಗೆ ಮನಪೂರ್ವಕವಾಗಿ ದೇವರನ್ನು ಆರಾಧಿಸೋಣ ಸ್ತೋತ್ರ ಹಲ್ಲೆಲೂಯಾ ರಿಖಲವಶತುರಿ ಮಮ ಮಮ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಯೇಸುವೇ ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ರಿಖಲವಶತುರ ಮಮ
ಯೇಸುವೇ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂಥ ಒಳ್ಳೆ ದೇವರು యేసయ్య ದೇವರು యేసయ్య ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಯ್ಯ ಎಂಥ ಒಳ್ಳೆ ದೇವರು యేసయ్య ಚಿಂತೆಯೆಲ್ಲ ನನ್ನ ಚಿಂತೆಯೆಲ್ಲ ತೀರಿ
ಬಿಡಲೇ ಇಲ್ಲ ಏಸಯ್ಯ. ಅಯ್ಯ ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಏಸಯ್ಯ. ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ನನ್ನ ಚಿಂತೆಯೆಲ್ಲ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿದಯ್ಯ, ಸ್ತೋತ್ರ ದೇವರು ಏಸಯ್ಯ. ಅಯ್ಯ ನನ್ನ ಚಿಂತೆಯೆಲ್ಲ ತೀರಿದಯ್ಯ, ನನಗೀಗ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನನಗೀಗ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರೋಣ. ಎಷ್ಟೆಷ್ಟು ಕಷ್ಟಗಳಿಗೆ ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರೋಣ. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು ಅಯ್ಯ ನೀ ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟು ಕಷ್ಟಗಳಿಗೆ ಇಲ್ಲ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ನನ್ನ ಚಿಂತೆಯೆಲ್ಲ
ಬದುಕಿರುವ ದಿನವಿಲ್ಲ. ಎಲ್ಲರೂ ಸೇರೋಣ. ನಿನ್ನ ಆರಾಧನೆ ಮಾಡುವೆ ಅಪ್ಪ. ನಾನು ಬದುಕಿರುವ ಕ್ಷಣವಿಲ್ಲ. ಆಶ್ರಯವೇ ಆಶ್ರಯವೇ ಕೊಂಡಾಡುವೆನೆಯ ಕೊಂಡಾಡುವೆ. ಸ್ತೋತ್ರ. ಅನೇಕವಿದ್ದರು ಅದು ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ಅದು ನೀನೇ ಬಿಡಿಸುವೆ. ನನ್ನಲ್ಲೇ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನನ್ನಲ್ಲೇ ನಿನ್ನ ವಾಗ್ದಾನ. ನನ್ನಲ್ಲೇ ನಿನ್ನ ವಾಗ್ದಾನ. ಪ್ರತಿಯೊಬ್ಬರು ಸೇರೋಣ. ನಿನ್ನ ಆರಾಧನೆ ಮಾಡುವೆ. ಸಫಲದ ಬೇಡ ನಾನು ಬದುಕಿರುವ ನಿನ್ನ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಸ್ತೋತ್ರ. ನಿನ್ನ ಎಂದೆಂದು ಕೊಂಡಾಡುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಸೆಳೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗ ತೊಳೆದು ನಿನ್ನ ನಾಮ ಉನ್ನತವು. ತಾಳೆ ತಾಳೆ ಮಾಡಿದು. ಅಯ್ಯೋ
ಇಲ್ಲವಿಲ್ಲ, ನಿನ್ನ ಎಂದೆಂದು ಕೊಂಡಾಡುವೆ, ನಿನ್ನ ಎಂದೆಂದು ಕೊಂಡಾಡುವೆ, ನಿನ್ನ ಎಂದೆಂದು ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ವಿಷಯದಲ್ಲಿ ನಮ್ಮನ್ನು ಬಲಪಡಿಸಲು ಶಕ್ತನಾಗಿರುವ ದೇವರು, ಅಯ್ಯ ಎಲ್ಲ ರೀತಿಯಲ್ಲಿ ಕರ್ತನೆ ಬಿಡುಗಡೆಯನ್ನು ಕೊಡಲು ಶಕ್ತಿನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ದೇವರೇ. ಬನ್ನಿರಿ ಪವಿತ್ರ, ನಿನಗೆ ಸ್ತೋತ್ರ. ಎಲ್ಲ ವೇಳೆಯಲ್ಲಿ ಕರ್ತನೆ ಬಿಡುಗಡೆಯನ್ನು ಕೊಡುವ ಬಿಡುಗಡೆ ನಾಯಕನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಏಸಪ್ಪ, ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಂಡು ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಯಾವಾಗಲೂ ದೇವರೇ ಒಳ್ಳೆಯದನ್ನು ಮಾಡಲು ಶಕ್ತನಾಗಿರುವ ದೇವರು, ಎಲ್ಲ ರೀತಿಯಲ್ಲಿ ಕರ್ತನೆ ಅದ್ಭುತಗಳನ್ನು ಮಾಡಲು ಶಕ್ತನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ವಿಷಯದಲ್ಲಿ ದೇವರೇ ಬಲಪಡಿಸಲು ಶಕ್ತನೇ, ಪ್ರತಿ ವಿಷಯದಲ್ಲಿ ಅದ್ಭುತಗಳನ್ನು ಮಾಡುವವನೇ, ಪ್ರತಿ ವಿಷಯದಲ್ಲಿ ನಮ್ಮನ್ನು ಸ್ಥಿರಪಡಿಸುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ನೀನೇ ಎಲ್ಲ ರೀತಿಯಲ್ಲಿ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ನಡೆಸುವ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಅಯ್ಯ. ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನೀನಿದು ನಡೆಸಲು ಬನ್ನಿರೆಂಬುದಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ದೇವರೇ. ನೀನಿದು ನಡೆಸಲು ಬನ್ನಿರೆಂಬುದಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಅಯ್ಯ. ನೀನಿದು ನಡೆಸಲು ಬನ್ನಿರೆಂಬುದಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಾಕ್ಯದ ಮೂಲಕ ಕೂಡ ದೇವರೇ ನೀನೇ ಬಲಪಡಿಸಿ ನಡೆಸಿ ಮಾತನಾಡಬೇಕೆಂದು ಕೇಳುತ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನೀನಿದು ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೀತಿಯಲ್ಲಿ ದೇವರೇ ಬಿಡುಗಡೆಯ ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ಸರ್ವಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ನೀನೇ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಜೊತೆಯಾಗಿ ಇದ್ದುಕೊಂಡು ದೇವರೇ ಬಲಪಡಿಸುತ್ತಾ ಬಲವಾದ ಕಾರ್ಯವನ್ನು ಮಾಡುತ್ತಾ ಎಲ್ಲ ವಿಷಯದಲ್ಲಿ ಕರ್ತನೆ ನೀನೇ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ ಈ ಪ್ರಾರ್ಥನೆ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಸ್ತೋತ್ರ. ಹಲ್ಲೆಲೂಯ. ಎಲ್ಲರ ಕೈಗಳ ಹಲ್ಲೆಲೂಯ. ಸ್ವರ ಎತ್ತಿ ಹೇಳಬೇಕಲ್ಲ ಹಲ್ಲೆಲೂಯ. ಎಲ್ಲರ ಹಲ್ಲೆಲೂಯ. ಎಷ್ಟು ಜನರು ಸಂತೋಷವಾಗಿದ್ದೀರಿ? ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ನಾವೇನು ಪಡ್ಬೇಕು ಹೇಳ್ರಿ? ಸಂತೋಷ ಪಡಬೇಕು. ಯಾಕಂದ್ರೆ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಏನಿದೆ ಹೇಳ್ರಿ? ಸಂತೋಷ ಅಡಿಗೆ. ಆಮೆನ್. ಹಲ್ಲೆಲೂಯ. ಓಕೆ, ಎಷ್ಟು ಜನರು ದೇವರ ವಾಕ್ಯ ಕೇಳಕ್ಕೆ ಆಸೆ ಇದೆ? ದೇವರ ವಾಕ್ಯ, ಯಾಕೆಂದ್ರೆ ದೇವರ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಆಮೆನ್. ಹಲ್ಲೆಲೂಯ. ದೇವರ ವಾಕ್ಯ ಏನು ಮಾಡ್ತೇಳ್ರಿ? ನಮ್ಮ ಜೀವಿತವನ್ನು ನೋಡ್ರಿ. ಬೈಬಲ್ ನೋಡ್ರಿ, ಎಲ್ಲರೂ ಬೈಬಲ್ ಹತ್ತಿರ ಬೈಬಲ್ ಎಲ್ಲ ಕೈ ಹಿಡ್ಕೊಡ್ರಿ. ಮನುಷ್ಯನು ಅನೇಕ ಪುಸ್ತಕಗಳು ಬರೆದಿದ್ದಾನೆ, ಬಟ್ ಆದ್ರೆ ಆ ಪುಸ್ತಕಗಳು ನಮ್ಮ ಜೀವಿತವನ್ನು ಕಟ್ಟೋದಿಲ್ಲ. ಆದ್ರೆ ದೇವರ ವಾಕ್ಯ ಏನ್ ಮಾಡ್ತೇಳ್ರಿ? ನಮ್ಮ ಜೀವಿತವನ್ನು ಕಟ್ಟಿ ಮುನ್ನಡೆಸುತ್ತದೆ. ಹಲ್ಲೆಲೂಯ. ಅದಕ್ಕೋಸ್ಕರ ಈ ವಾಕ್ಯವನ್ನು ಕೇಳೋದಕ್ಕೆ ಯಾವಾಗಲೂ ಕೂಡ ನಾವು ಸಿದ್ಧರಾಗಿ ಮುಂದೆ ಸಾಗಬೇಕು. ಆಮೆನ್. ಸಿದ್ಧರಾಗಿ ಯಾವಾಗಲೂ ಕೂಡ ಮುಂದೆ ಸಾಗುತ್ತಾ ದೇವರನ್ನ ಘನಪಡಿಸಬೇಕು. ಆಮೆನ್. ಹಲ್ಲೆಲೂಯ. ಎಲ್ಲರಿ ಹಲ್ಲೆಲೂಯ. ರೈಟ್. ತೆಗಿರಿ ವಾಕ್ಯ ಓದೋಣ. ಕಳೆದ ವಾರ ನಾವು ನೋಡಿಕೊಂಡ ಹಾಗೆ ಕೀರ್ತನೆ 133ನೇ ಅಧ್ಯಾಯ 1ನೇ ವಚನ ನಾವು ವಾಕ್ಯ ಓದೋಣ. ಹೋದ್ರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ದೇವರೇ. ಮಾತನಾಡುವವನು ನಾನಲ್ಲ ಕರ್ತನೆ, ಸಭೆಯಾಗಿ ಸೇರಿ ಬಂದ ನಮ್ಮೆಲ್ಲರೊಟ್ಟಿಗೆ ಕರ್ತಾದಿ ಕರ್ತನೆ ನೀನು ಮಾತನಾಡು. ಸಭೆಯಾಗಿ ಸೇರಿ ಬಂದ ದೇವರೇ ನಮ್ಮೆಲ್ಲರೊಟ್ಟಿಗೆ ನೀನು ಇದನ್ನು ನಡೆಸಲು ಬನ್ನಿರಿ ದೇವರೇ. ಮಾತನಾಡುವವನು ನಾನಲ್ಲ, ನನ್ನ ಮೂಲಕ ಸಭೆಯಾಗಿ ದೇವರೇ ನೀನು ಕರ್ತಾದಿ ಕರ್ತನೆ ಮಾತನಾಡಿ ಎಲ್ಲರನ್ನ ಬಲಪಡಿಸಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಗಮನಿಸ್ರಿ,
ಇಲ್ಲಿ ವಾಕ್ಯ ಹೇಳುತ್ತೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಅಂದರೆ ಒಂದು ಯೂನಿಟ್ ಆಗಿರಬೇಕು, ಒಂದು ಗುಂಪಾಗಿರಬೇಕು. ಆಮೆನ್. ಐಕ್ಯತೆ ಬಗ್ಗೆ ದಾವೀದನು ಮಾತನಾಡ್ತಾ ಇದ್ದನು. ಹಲ್ಲೆಲೂಯಾ. ಯಾಕೆಂದರೆ ಐಕ್ಯತೆ ಬಹಳ ಪ್ರಾಮುಖ್ಯತೆ. ಇವತ್ತು ಇಲ್ಲಿ ಕೂತವರಿಗೆ ದೇವರು ತಿಳಿಸುವುದೇನೆಂದರೆ, ಕಳೆದ ವಾರ ನಾನು ಹೇಳಿದ್ದೀನಿ ಮಾತನ್ನ, ದೇವರಿಗೆ ನಾವೇನಾಗಿದ್ದೇವೆ? ಮಕ್ಕಳಾಗಿದೆ. ದೇವರಿಗೆ ಏನಾಗಿದ್ದೇವೆ ಹೇಳ್ರಿ? ನಾವು ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಆಮೇನ್. ಯಾಕೆಂದ್ರೆ ಎಫೆಸಿ 4:4 ಪ್ರಕಾರ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಆಮೇನ್. ಹಲ್ಲೆಲೂಯಾ. ಕ್ರಿಸ್ತನೆಂಬ ದೇಹಕ್ಕೆ ನಾವೆಲ್ಲರೂ ಏನಾಗಿದ್ದೇವೆ ಹೇಳ್ರಿ? ಸೇರಿದವರಾಗಿದ್ದೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ. ಈಗ ಒಂದು ಮಾತು ಹೇಳ್ತೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಕಷ್ಟ ಬಂತಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ಒಂದಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು. ಏನ್ ಮಾಡಬೇಕು? ಕಳೆದ ವಾರ ನಾನು ಲಾಸ್ಟ್ಗೆ ಒಂದು ಮಾತು ಹೇಳಿದೆ. ಪೇತ್ರನು ಸೆರೆಯಲ್ಲಿರುವಾಗ ಸಭೆಯವರೆಲ್ಲ ಏನ್ ಮಾಡಿದ್ರೆ ಹೇಳ್ರಿ? ಒಂದಾಗಿ ಪ್ರಾರ್ಥನೆ ಮಾಡಿದ್ರ, ನೀನ್ ನಿಮ್ಮನ್ಯಾಗ ಮಾಡು, ನಾನು ನಮ್ಮನ್ಯಾಗ ಮಾಡ್ತೀನಿ, ನೀನು ಅಲ್ಲಿ ಮಾಡು, ನಾನು ಇಲ್ಲಿ ಮಾಡ್ತೀನಂದ್ರ ಏನಂದ್ರೆ ಅವರೆಲ್ಲರೂ ಸಭೆಯಾಗಿ ಸೇರಿ ಯಾವ ಟೈಮಲ್ಲಿ? ರಾತ್ರಿಯ ಜಾವದಲ್ಲಿ. ಹಲ್ಲೆಲೂಯಾ. ಗಮನಿಸ್ರಿ, ಅವರೆಲ್ಲರೂ ಒಂದಾಗಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಯಾವಾಗಾದ್ರೂ ಅವರು ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಯನ್ನು ಕೇಳಿದ ದೇವರು ದೇವದೂತನ ಕಳಿಸಿದನು. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಸಭೆಯಲ್ಲಿರುವವರೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿದ್ದೇವೆ. ನಾವೆಲ್ಲರೂ ಕೂಡ ಒಂದಾಗಿ ಜೀವಿಸಬೇಕು. ಯಾಕಂದ್ರೆ ಒಂದು ಐಕ್ಯತೆ ನಮ್ಮಲ್ಲಿದ್ರೆ ಸೈತಾನ ಎದುರಿಸುತ್ತೇವೆ. ಆಮೇನ್. ಹಲ್ಲೆಲೂಯಾ. ಯಾವಾಗಾದ್ರೂ ನಮ್ಮಲ್ಲಿ ಐಕ್ಯತೆ ಇಲ್ಲದ ಹಾಗೆ ನಾವು ಜೀವಿಸ್ತೇವೋ ಆಗ ಸೈತಾನ ಈಜಿಯಾಗಿ ಏನ್ ಮಾಡ್ತಾನೆ ಗೊತ್ತಾ? ಸೋಲಿಸಿ ಬಿಡುತ್ತಾನೆ. ಆಮೇನ್. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಐಕ್ಯತೆ ಇರಬೇಕು. ಎಲ್ಲರೂ ನಮ್ಮಲ್ಲಿ ಐಕ್ಯತೆ ಇರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ಹಲ್ಲೆಲೂಯಾ. ಒಗ್ಗಟ್ಟಿನಲ್ಲಿ ಏನಿದೆ ಹೇಳ್ರಿ? ಬಲ ಇದೆ. ಆದರೆ ಒಬ್ಬನಲ್ಲಿ ಬಲ ಕಡಿಮೆ, ಆದರೆ ಇಬ್ಬರಿಗೆ ಬಲ ಜಾಸ್ತಿ, ಮೂವರಿಗೆ ಬಲ ಜಾಸ್ತಿ, 4 ಜನರಿಗೆ ಬಲ ಜಾಸ್ತಿ. ಸೈನ್ಯಗಳು ಯಾಕೆ ಮಾಡ್ಕೋತಾರೆ ಹೇಳ್ರಿ? ಬಲ ಇರಬೇಕಂತೇಳಿ. ಹಲ್ಲೆಲೂಯಾ. ಯಾರಾದರೂ ನಮ್ಮ ಎದುರಾಳಿಗಳು ನಮ್ಮನ್ನು ಎದುರಿಸುವುದಕ್ಕೆ ಬಂದಾಗ ನಮ್ಮಲ್ಲಿ ಬಲ ಇದ್ರೆ ನಾವೇನ್ ಮಾಡ್ತೇವೆ? ಎದುರಿಸುವುದಕ್ಕೆ ಹೋಗ್ತೇವೆ. ನಮ್ಮಲ್ಲೇ ಬಲ ಇಲ್ಲ ಅಂದ್ರೆ ಏನಾಗ್ತೀವಿ? ಸೋತು ಹೋಗ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆ ಕ್ರಿಸ್ತನ ದೇಹಕ್ಕೆ ನಾವು ಸೇರಿದವರಾಗಿರುವ ನಾವು ಒಂದಾಗಿ ಜೀವಿಸೋಣ. ಆಮೆನ್. ಹಲ್ಲೆಲೂಯಾ. ಒಂದಾಗಿ ಯಾವ ರೀತಿ ಜೀವಿಸಬೇಕಂದ್ರೆ ಪ್ರತಿ ಪ್ರಾರ್ಥನೆಗಳಲ್ಲಿ ನಾವು ಐಕ್ಯತೆಯನ್ನು ತೋರಿಸ್ಬೇಕು. ಆಮೆನ್. ಹಲ್ಲೆಲೂಯಾ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶ್ವಾಸಿಗಳಿಗೆ ಕಷ್ಟ ಬಂದಾಗ ನಾವೆಲ್ಲರೂ ಒಂದೇ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಸಭೆ ಕೂಡ ಹೋರಾಟಗಳು ಬಂದ ನಾವೇನ್ ಮಾಡ್ಬೇಕಲ್ರಿ? ನಾನಿದ್ದೇನೆ ಅನ್ನಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ಗೊತ್ತಾದ್ರೂ ಕೂಡ ಹಿಂಗಿರಬಾರ್ದು. ಅರ್ಥ ಆಯ್ತು ನಾನು ಹೇಳಿದ್ದು? ನಂಗೆ ಗೊತ್ತಿಲ್ಲ ಹಂಗೆ ಇರಬಾರ್ದು. ಭಾಳ ಜನ ನಂಗೆ. ಹಲ್ಲೆಲೂಯಾ. ಹಂಗಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮಲ್ಲಿ ಐಕ್ಯತೆ ಇಲ್ಲ ಅಂತೇಳಿ ಸೈತಾನ ಏನು ಮಾಡ್ತಾನೆ? ಈಸಿಯಾಗಿ ಒಡೆಯಕ್ಕೆ ಬರ್ತಾನೆ. ನಮ್ಮ ಮಾತು ಏನು ಮಾಡ್ತಾನೆ ಹೇಳ್ರಿ? ಈಸಿಯಾಗಿ ಹೊಡಿತಾನೆ. ಐಕ್ಯತೆ ಯಾವಾಗಿರುತ್ತೋ ಆಗ ಜಯವನ್ನು ಕಾಣುತ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಸೌಲನು 30ನೇ ವರ್ಷದಲ್ಲಿ ರಾಜನಾದ. ಸೌಲನ್ ಏನದ ಹೇಳ್ರಿ? ಮಾತಾಡ್ರಿ. ಸೌಲನ್ ಏನದ? 30ನೇ ವರ್ಷದಲ್ಲಿ ರಾಜನಾದ. ರಾಜನಾದ್ಮೇಲೆ 3,000 ಸೈನಿಕರನ್ನು ಏರ್ಪಡಿಸಿಕೊಂಡ. ಎಷ್ಟು ಸಾವಿರ ಜನರನ್ನ? ಯಾಕೆ ಸೈನಿಕರನ್ನ ಏರ್ಪಡಿಸಿಕೊಂಡ? ಬರೇ ಸೌಲಭ್ಯನ ರಾಜನಾಗಿದ್ದು ಸೈನಿಕರು ಬೇಡ, ನಾನು ಎಲ್ಲದರಲ್ಲಿ ಜಯ ಹೊಂದಬಲ್ಲೆ ಅಂತೇಳಿ ನಿಲ್ಬೋದಾಗಿತ್ತು. ಯಾಕೆ ಸೈನಿಕರನ್ನ ಏರ್ಪಡಿಸಿಕೊಂಡ ಅಂದರೆ ಕಾರಣ ಒಂದೇ, ಯಾರಾದರೂ ನಮ್ಮನ್ನು ಎದುರಿಸೋದಕ್ಕೆ ಬಂದಾಗ ನಮ್ಮ ಸೈನ್ಯ ನಾವು ನಿಂತ್ಕೊಂಡು ಯುದ್ಧ ಮಾಡ್ತೇವೆ. ಮಾತು ಹೇಳ್ತೀನಿ, ಈಗಲೂ ಕೂಡ ಜಗಳ ಬಿದ್ದರೆ ಒಬ್ಬರೇ ನಿಂದಿರ್ತಾರ, ಫ್ಯಾಮಿಲಿ ಬರುತ್ತಾ? ಕೆಲವೊಬ್ರು ನೋಡ್ರಿ ಮೆತ್ತನರು ನೋಡ್ಕೊಂಡು ಫ್ಯಾಮಿಲಿ ಎಗ್ಗಿರ್ತಾ ಮತ್ತು ಮೈ ಮೇಲೆ ಬರುತ್ತೆ. ಯಾಕೆ? ಅವ್ರು ಒಗ್ಗಟ್ಟು ತೋರಿಸ್ತಾರ. ಅದಕ್ಕೋಸ್ಕರ ಕೆಲವೊಬ್ರು ನೋಡಿ ಜಗಳ ಕೂಡ ಬಿಡ್ತಾರೆ. ಅವಡಪ್ಪ ಅವ್ರ ಹತ್ರ ಹೋಗ್ಲೇಬಾರ್ದು. ಸಣ್ಣವ್ರಿಂದ ದೊಡ್ಡವರು ಎಲ್ಲರೂ ಬರ್ತಾರೆ. ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಕಳು, ಅಲ್ಲಿ ಮುರಿದೋಗಿರೋ ಮುದಿಯರು ಕೂಡ ಬರ್ತಾರ. ಯಾಕೆ? ಅವರಲ್ಲಿ ಐಕ್ಯತೆ ಐತೆ. ಅವ್ರಿಗೆ ಏನು ಜಗಳ ಆಡಿದ್ರು, ಅವ್ರವ್ರ ಮನಸ್ಸಿನಲ್ಲಿ ಮನೆಗಳಲ್ಲಿ ಮನಸ್ತಾಪ ಇದ್ರು ಕೂಡ ಅವ್ರು ಯಾವಾಗ ಜಗಳ ಬಿತ್ತೋ ಏನು ಮಾಡ್ತಾರೆ ನೋಡ್ರಿ? ಒಂದಾಗಿ ಬಂದು ನಿಂತು ಬಿಡ್ತಾರ ಅಂತೇಳಿ ಭಯಪಡ್ತಾರ. ಹೌದಾ ಇಲ್ಲ? ಹಲ್ಲೆಲೂಯಾ. ಅದು ಅರ್ಥ ಮಾಡ್ರಿ. ಅವ್ರು ಏನದು ಗೊತ್ತಾ? ಜಗಳ ಬಿದ್ದಾಗ ಕೆಲವೊಬ್ಬರಿಗೆ ಯೂನಿಟಿ ಜಾಸ್ತಿ ಆಗುತ್ತೆ ಮತ್ತು ಅಲ್ಲ. ಹಲ್ಲೆಲೂಯಾ. ಯೂನಿಟಿ ಬರ್ತಾ ಮತ್ತು ನಮ್ಮಣ್ಣ ಏನು, ನಮ್ಮ ತಂಗಿ, ನಮ್ಮ ಮಾಮ, ನಮ್ಮತ್ತೆ, ನಮ್ಮ ಸೊಸೆ, ಹಿಂಗೆಲ್ಲ ಬರ್ತಾವ. ತಿಳ್ಕೊಳ್ರಿ. ಆದರೆ ಸೇವೆಯಲ್ಲಿ
ನನ್ನ ದೇವರ ಬಗ್ಗೆ ನಾನು ಸಾರುವುದಕ್ಕೆ ಐಕ್ಯವುಳ್ಳವನಾಗಿರ್ಬೇಕಂತ ಎಷ್ಟು ಜನರಿಗೆ ಐತೆ? ಇದು ಬೇಡ. ಕೈ ಎತ್ತಿದವರೆಲ್ಲರ ಜೀವಿತ ದೇವರು ನೋಡ್ತದಾನ, ನಾನು ನೋಡಿದ್ರು. ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳಿದ್ರೆ ನಮ್ಮಲ್ಲಿ ಐಕ್ಯತೆ ಇರಬೇಕು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಸೌಲನು 3,000 ಜನರನ್ನ ಸೈನಿಕರಾಗಿ ಏರ್ಪಡಿಸಿಕೊಂಡ. ಆ 3,000 ಜನರನ್ನ ಹಾಳು ಮಾಡುವುದಕ್ಕೆ ಏನಾಯ್ತು ಗೊತ್ತಾ? ತೆಗಿರಿ, ವಾಕ್ಯ ಓದೋಣ. 1ನೇ ಸಮುವೇಲ 13ನೇ ಅಧ್ಯಾಯ 5ನೇ ವಚನ ಓದೋಣ. ನೋಡ್ರಿ, ಈ ಯಾರು ಸೌಲನ ಸೈನ್ಯ ಮೇಲೆ, ಸೌಲನ ಮೇಲೆ, ಇಸ್ರಾಯೇಲರ ಮೇಲೆ ಏನ್ ಬಂತು ಗೊತ್ತಾ? ಫಿಲಿಸ್ತಿಯರು. ಆಗ ಫಿಲಿಸ್ತಿಯರು ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತೆ, ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಏನಂತೆ 30,000 ರಥಬಲ. ಇವನ್ ಮಾತು ಹೇಳಿ ಎಲ್ಲ ನೋಡ್ರಿ, ನಂಗೆ ನೋಡ್ರಿ, 3,000 ದೊಡ್ಡದ 30,000 ದೊಡ್ಡದ? 30,000 ದೊಡ್ಡದ 3,000 ದೊಡ್ಡದಪ್ಪ? ಅದು 3 ಇದು 3 ಇರ್ತಾರೆ. ಅದ್ರ ಪಕ್ಕ ಏನಿರ್ತಾಳ್ರಿ? ಒಂದು 0 ಎಕ್ಸ್ಟ್ರಾ ಇರುತ್ತೆ 30ಗೆ ಅಲ್ಲ. ಈಗ ಗಮನಿಸ್ರಿ, ಈ 3,000 ಸೈನ್ಯದ ಮೇಲೆ ಎಷ್ಟು ಸಾವಿರ ಸೈನ್ಯ ಎದುರಾಗ್ತಿದೆ ಅಲ್ಲಿ ವಾಕ್ಯ ಹೇಳ್ತು ನೋಡ್ರಿ. ಆಗ ಫಿಲಿಸ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡೋದಕ್ಕೋಸ್ಕರ 30,000 ರಥಬಲವನ್ನು 6,000 ಅಲ್ಲಿಗೆ ನಿಂತಿಲ್ಲ, 3,000ಕ್ಕೆ ಸ್ಟಾಪ್ ಆಗಿಲ್ಲ, 6,000 ಅಶ್ವಬಲವನ್ನು ಇನ್ನು ನೋಡ್ರಿ ಹೇಳ್ತೆ, ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೇತಾವಿನ ಪೂರ್ವ ದಿಕ್ಕಿನಲ್ಲಿರುವ ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡ್ರು. ಹಲ್ಲೆಲೂಯಾ. ಅಂದ್ರೆ ಅರ್ಥ ಮಾಡ್ರಿ, ಈ 3,000 ಮೇಲೆ ಒಂದು ದೊಡ್ಡ ಸಮೂಹ ಎದ್ದಿದೆ. ಏನ್ ಮಾಡಕ? ನಾಶ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ಅವರೆಲ್ಲರೂ ಒಗ್ಗಟ್ಟನ್ನು ಸೈತಾನ್ ಪರೀಕ್ಷೆ ಮಾಡ್ತದೆ. ನಮ್ಮದು ಏನ್ ಮಾಡ್ತಾನೆ ಹೇಳ್ರಿ? ಇವತ್ತು ಸಭೆಯಲ್ಲಿರುವಂತ ಎಲ್ಲರನ್ನ ಕೂಡ ಸೈತಾನ್ ಪರೀಕ್ಷೆ ಮಾಡ್ತಾನ. ಇವ್ರಿಗೆ ಏನಾದ್ರು ಕಷ್ಟ ಕೊಟ್ಬಿಟ್ರೆ ಸಭೆಯವರಲ್ಲಿ ಚೆದ್ರು ಹೋಗ್ತಾರ, ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡ್ತಾರ. ಇವ್ರಿಗೆ ಏನಾದ್ರು ಸಭೆಯಲ್ಲಿ ಒಡಕ ಬಂದ್ರೆ ಇವರು ಓಡೋಗ್ತಾರ, ಸಭೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾರ. ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ನಾವೇನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? ಪಾಸ್ ಆಗ್ಬೇಕಾ ಫೇಲ್ ಆಗ್ಬೇಕಾ? ಪಾಸ್ ಆಗ್ಬೇಕು. ಆದ್ರೆ ಇಸ್ರಾಯೇಲರ ಸ್ವಭಾವ ಏನು ಗೊತ್ತಾ? ಫೇಲ್ ಆಗ್ಬಿಟ್ರೆ ಏನಾಗ್ಬಿಟ್ರು? ಕ್ರೈಸ್ತವರ ಸ್ವಭಾವ ಏನು ಗೊತ್ತಾ? ಬಲಿಷ್ಠವಾದ ದೇವರನ್ನು ನಂಬಿದ್ರು ಕೂಡ, ಬಲಿಷ್ಠವಾದ ಕಾರ್ಯವನ್ನು ಮಾಡುವ ದೇವರನ್ನು ನಂಬಿದ್ರು ಕೂಡ, ಬಲಿಷ್ಠವಾಗಿ ಅದ್ಭುತ ಮಾಡುವ ದೇವರನ್ನು ನಂಬಿದ್ರು ಕೂಡ, ಇವತ್ತು ಬಹಳ ಜನರು ಏನಾಗ್ತಾರೆ ಗೊತ್ತಾ? ಐಕ್ಯತೆಯಲ್ಲಿ ಫೇಲ್ ಆಗ್ತಿದ್ದಾರೆ. ಏನಾಗ್ತಾರೆ ಹೇಳ್ರಿ? ಫೇಲ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸಹೋದರರು ಒಂದಾಗಿರುವುದು ಯಾಕೆ ಒಳ್ಳೆಯದು? ಒಂದಾಗಿ ಯಾವಾಗಿರ್ತೇವೋ ಸೈತಾನನ ಯೋಚನೆಗಳ ಮೇಲೆ ಜಯ ಹೊಂದುತ್ತೇವೆ. ಆಮೇನ್. ಹಲ್ಲೆಲೂಯಾ. ಶತ್ರುಗಳ ಮೇಲೆ ಜಯ ಹೊಂದುತ್ತೇವೆ. ಆಮೇನ್. ಸಾವಿಗೆ ಎದುರು ನಿಲ್ಲುತ್ತೇವೆ ನಾವು. ಹಲ್ಲೆಲೂಯಾ. ಯಾವಾಗ? ಒಂದಾಗಿದ್ದಾಗ ಒಳ್ಳೆಯದಾಗಿ ನಾವು ಮುಂದೆ ಹೋಗ್ತೇವೆ. ಆಮೇನ್. ಆದ್ರೆ ನಾವೆಲ್ಲರೂ ಕೂಡ ಇನ್ನು ಮೇಲೆ ನಾವು ಬಿಡಿ ಆಗಿರಬಾರ್ದು. ಏನಾಗಿರ್ಬೇಕು ಹೇಳ್ರಿ? ಐಕ್ಯವಾಗಿರಬೇಕು. ಎಲ್ಲರೆಡೆ ಇನ್ನು ಮೇಲೆ ನಾನು ಸಭೆಯಲ್ಲಿ ಪ್ರತಿ ಪ್ರಾರ್ಥನೆಗಳಲ್ಲಿ ನೀವು ಮನಸ್ಸಿನಾಗ ಹೇಳ್ಕೊಂಡ್ರು ಹೊರಗೆ ಹೇಳ್ಕೊಂಡ್ರು ದೇವ್ರು ನೋಡ್ತಾ ಇದ್ದೀನಿ. ಯಾರು ನೋಡ್ತಾರೆ? ಹೇಳ್ರಿ. ಪ್ರತಿ ಪ್ರಾರ್ಥನೆಯಲ್ಲಿ ಏನೋ ಕೆಲವು ಸಂದರ್ಭದಲ್ಲಿ ತಪ್ಪಿಸಿದ್ರು ಕೂಡ ಪ್ರತಿ ಸಾರಿ ತಪ್ಪಿಸದೆ ಆಲಯದಲ್ಲಿ ಒಂದು ಐಕ್ಯತೆಯನ್ನು ತೋರಿಸಲು ಸಭೆಯಲ್ಲಿ ಕಾಣಿಸಿಕೊಂಡು ಪ್ರಾರ್ಥಿಸುತ್ತಾ ದೇವರನ್ನ ಘನಪಡಿಸುತ್ತಾ ಆತನ ಸಮ್ಮುಖವನ್ನು ಬಯಸಿ ಜೀವನದಲ್ಲಿ ಸಂತೋಷವಾಗಿ ಮುಂದೆ ಸಾಗುತ್ತೇನೆ. ಇದು ದೇವರು ನೋಡಿದ್ದಾನೆ. ಎಲ್ಲ ಇದು ದೇವರು ನೋಡಿದ್ದಾನೆ. ಐಕ್ಯತೆ ಬಹಳ ಪ್ರಾಮುಖ್ಯತೆ. ನೋಡ್ರಿ, 3,000 ಸೈನ್ಯ ಕಟ್ಟಿಕೊಂಡಿರುವ ಸೌಲನ ಸೇನೆ ಏನಾಯ್ತು ಗೊತ್ತಾ? ಚದುರಿ ಹೋಯ್ತು. 2,000 ಸೈನ್ಯವನ್ನು 2,000 ಜನರನ್ನ ಈತಿಟ್ಕೊಂಡಿದ್ದ ಸೌಲ. ಮತ್ತೆ ಇನ್ನು 1,000 ಜನರನ್ನ ತನ್ನ ಮಗನ ಹತ್ರ ಕಳಿಸಿದ. ಯಾರ ಮಗನ ಹತ್ರ? ಸೌಲನ ಮಗನ ಹೆಸರು ಏನ್ ಹೇಳ್ರಿ? ಯೋನಾಥನ್ ಹತ್ರ 1,000 ಜನ ಕಳಿಸಿದ. ಆದ್ರೆ ಈ 3,000 ಜನರಲ್ಲಿ ಎಷ್ಟು ಸಾವಿರ ಜನ ಉಳಿದ್ರು ಗೊತ್ತಾ? ಆ ಸಮೂಹ ಬರ್ತಂದ ಭಯಪಟ್ಟು ಕೇವಲ 600 ಜನ ಉಳಿದ್ರು. ತೆಗಿರಿ, ವಾಕ್ಯ ಓದೋಣ. ಅದೇ 1ನೇ ಸಮುವೇಲ 14ನೇ ಅಧ್ಯಾಯ 2ನೇ ವಚನ ಹೋದ್ರಿ. ಸೌಲನಾದರೂ ಗಿಬೆಯ ಪ್ರಾಂತದ ಅಂತ್ಯ ಭಾಗವಾಗಿರುವ ಮಿಗ್ರೋನಿನಲ್ಲಿನ ಒಂದು ದಾಳಿಂಬ ವೃಕ್ಷದ ಅಡಿಯಲ್ಲಿ ಇಳುಕೊಂಡಿದ್ದನು. ಅವನ ಜೊತೆಯಲ್ಲಿ
ಸುಮಾರು 600 ಮಂದಿ. ಏನಂತೆ? 600 ಮಂದಿ. 3000ರಲ್ಲಿ 600 ಮಂದಿ ಇದ್ರೆ ಇನ್ನು ಎಷ್ಟು ಜನ ಹೋದಂಗೆ ಹೇಳ್ರಿ? 2400 ಜನರು. ಹಲ್ಲೆಲೂಯಾ. 2400 ಹೋಗ್ಬಿಟ್ಟಾರ. ಇದಕ್ಕೆ ಎಷ್ಟು ಜನ ಅದಾರ ಹೇಳ್ರಿ? 600 ಅದಾರ. ಈ 600 ಜನ ಕೂಡ ನಮ್ಮ ಕೈಲಿ ಹಾಕಲ್ಲ. ಏನಂತೆ? 30,000 ರಥಬಲ, ಮತ್ತೆ ಅಶ್ವಬಲ, ಮತ್ತೆ ಮರಳಿನಷ್ಟು ಅಸಂಖ್ಯವಾದ ಜನರು ನಮ್ಮನ್ನು ಸಾಯಿಸುವುದಕ್ಕೆ ಬರ್ತಾ ಇದ್ರೆ ನಾವು ಎಲ್ಲಿ ಎದುರಿಸೋಣ ಅಂತೆಲ್ಲ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ಓಡೋಗಿ ಸಿದ್ಧ ಆದರು. ಆದ್ರೆ ಅಲ್ಲೇ ಒಂದು ವಾಕ್ಯ ಐತೆ. ಹಲ್ಲೆಲೂಯಾ. ಏನೈತೆ ಹೇಳ್ರಿ? ಒಂದು ವಾಕ್ಯ ಐತೆ. ಓದ್ತಿರ ವಾಕ್ಯನ? ಆ ವಾಕ್ಯ ಓದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಓದಿ ನಾವು ಮುಂದೆ ಹೋಗೋಣ. ತೆಗಿರಿ ಪ್ರಸಂಗಿ 4ನೇ ಅಧ್ಯಾಯ 9ನೇ ವಚನ ಓದೋಣ. ಪ್ರಸಂಗಿ 4ನೇ ಅಧ್ಯಾಯ 9ನೇ ವಚನ ಓದೋಣ. ಒಬ್ಬನಿಗಿಂತ ಎಷ್ಟು ಲೇಸಂತೆ? ಅಂದ್ರೆ ಒಬ್ಬನಿಗಿಂತ 2 ಲೇಸನ್. ಅರ್ಥ ಏನು? 2 ಒಂದಾಗಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಅಲ್ಲಿ ಹೇಳ್ತ ನೋಡ್ರಿ, ಅವರ ಪ್ರಯಾಸಕ್ಕೆ ಒಳ್ಳೆ ಅಂತ ಐತಾ ಕೆಟ್ಟದಂತ ಐತಾ? 2 ಕೂಡ ಐಕ್ಯವಾಗಿ ಪ್ರಾರ್ಥನೆ ಮಾಡುವಾಗ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ನಾವು ವಾಕ್ಯದಲ್ಲಿ ಓಡೋಣ. 14ನೇದೇ 1ನೇ ವಚನ ವಾಕ್ಯ ಓದೋಣ. ಈಗ 1ನೇ ಸಮುವೇಲ 14ನೇದೇ 1ನೇ ವಚನ ಓದ್ರಿ. ಒಂದು ದಿವಸ ಸೌಲನ ಮಗನಾದ ಯೋನಾಥನನು ತನ್ನ ಆಯುಧಗಳನ್ನು ಓರುವ ಸೇವಕನಿಗೆ ಆಚೆ ಇರುವ, ನೋಡ್ರಿ ಹೇಳ್ತೆ, ಫಿಲಿಸ್ತೀರ ಕಾವಲು ದಂಡಿಗೆ ವಿರುದ್ಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಎಲ್ಲರೂ ನೋಡ್ರಿ, ಒಬ್ಬ ಸೌಲನ ಮಗನು ಯೋನಾಥನು ಯವ್ವನಸ್ಥನು. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಈ ತರ ಯವ್ವನಸ್ಥರು ಯಾರೋ? ಯೋನಾಥನು. ಅಲ್ಲೇನ್ ಹೇಳ್ತೆ? ಯೋನಾಥನನ್ನು ತನ್ನ ಆಯುಧಗಳನ್ನು ಓರ್ವ ಸೇವಕನಿಗೆ. ಹಲ್ಲೆಲೂಯಾ. ಯೋನಾಥನಿಗೆ ವಯಸ್ಸಣ್ಣದಂದ್ರೆ ಇವ ಅವನಿಗೂ ಹೆಚ್ಚು ಕಡಿಮೆ ಇರಬಹುದು. 2 ಸೇರಿ ಏನ್ ಮಾತಾಡ್ಕೊಂಡು ಗೊತ್ತಾ? ಆ ಸಮೂಹದ ಮೇಲೆ ಯುದ್ಧ ಮಾಡೋಣ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನಿದೆ ಗೊತ್ತಾ? 3,000 ಜನರ ಆ ಸೈನಿಕರಲ್ಲಿ ಇಲ್ಲದ ಒಕ್ಕಟ್ಟು ಇವರಿಬ್ಬರಲ್ಲಿ ಐತೆ. ಮತ್ತು ಏನೈತೆ? ಐಕ್ಯತೆ, ಸಹೋದರರು ಒಂದಾಗಿರುವುದು. ಹೋದಪ್ಪ ವಾಕ್ಯ. ಒಂದು ದಿವಸ ಸೌಲನ ಮಗನಾದ ಯೋನಾಥನನ್ನು ತನ್ನ ಆಯುಧಗಳನ್ನು ಓರುವ ಸೇವಕನಿಗೆ, ನೋಡ್ರಿ ಅವರಿಬ್ಬರು ಮಾತಾಡಿದ್ರೆ, ಆಚೆ ಇರುವ ಫಿಲಿಸ್ತೀಯರ ಕಾವಲು ದಂಡಿಗೆ ವಿರುದ್ಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಹಲ್ಲೆಲೂಯಾ. ಯೋನಾಥನ್ ಹೇಳ್ತಾನೆ, ಅವ್ರ ಹತ್ರ ಯುದ್ಧ ಮಾಡಕ್ ಹೋಗೋಣ ಬಾ. ಆ ಆಯುಧ ಓರ್ವವನ್ನು ನೋಡ್ರಿ, ಒಂದು ಐಕ್ಯವುಳ್ಳವನಾಗಿ ನಡೆ ಹೋಗೋಣ ಬಾ. ಹಲ್ಲೆಲೂಯಾ. ಅವರ ಒಕ್ಕಟ್ಟು ಬಹಳ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಪ್ರಸಂಗಿಯಲ್ಲಿ ನೋಡಿದ ಹಾಗೆ ಒಬ್ಬನಿಗಿಂತ 2 ಲೇಸ. ಅವರ ಪ್ರಯಾಸಕ್ಕೆ ಏನಂತೆ? ಒಳ್ಳೆ ಲಾಭ. ಹಲ್ಲೆಲೂಯಾ. ನೋಡ್ರಿ ವಾಕ್ಯ ಹೇಳುತ್ತೆ. ಪ್ರಸಂಗಿ 4 ಓದೋಣ. 4:10 ಓದೋಣ ಬೇಗ. 4:10 ಓದ್ರಿ. ಒಬ್ಬನು ಬಿದ್ದರೆ ಇನ್ನೊಬ್ಬನ ಎತ್ತುವನು. ಹಲ್ಲೆಲೂಯಾ. ಯಾಕೆ 2 ಐಕ್ಯವಾಗಿ ಹೋಗ್ಬೇಕಂದ್ರೆ, ಯಾಕೆ ಐಕ್ಯತೆ ಬಗ್ಗೆ ದಾವೀದನು ಮಾತಾಡ್ದಂದ್ರೆ, ಒಬ್ಬನು ಬಿದ್ದಾಗ ಅವನ ಎತ್ತಿ ಮತ್ತೆ ಯುದ್ಧ ಮಾಡೋದಕ್ಕೆ ನಿಲ್ಬಹುದು. ಹಲ್ಲೆಲೂಯಾ. ಈಗ ಒಬ್ರು ಪ್ರಾರ್ಥನೆ ಮಾಡೋದು ಬಿಟ್ಟಾರಂದ್ರೆ ಅವ್ರು ಹೇಳ್ಬೋದು, ಪ್ರಾರ್ಥನೆ ಮಾಡೋಣ ಬಾ ಅಂತ ಹೇಳಿ. ಆಮೆನ್. ಹಲ್ಲೆಲೂಯಾ. ಐಕ್ಯತೆ ಎಲ್ಲಿರ್ತೋ, ಒಬ್ರು ಚರ್ಚಿಗೆ ಬಂದಿಲ್ಲ ಅನ್ಕೊಡ್ರಿ, ಇವ್ರು ಹೇಳ್ಬೋದು ಚರ್ಚಿಗೆ ಬಾ ಅಂತ ಹೇಳಿ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತೇವೆ, ಒಬ್ಬನು ಬಿದ್ದರೆ ಇನ್ನೊಬ್ಬನಿಗೆ ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬ ನಿಲ್ಲದಿದ್ರೆ ಅವನ ಗತಿ ಏನಂತೆ? ದುರ್ಗತಿಯೇ. ಹಲ್ಲೆಲೂಯಾ. ದುರ್ಗತಿ ಅಂತ ಅರ್ಥ ಗೊತ್ತಾ? ಅವನ ಜೀವಿತಿನ ಅಷ್ಟೇ. ಇವತ್ತು ನಾವು ತಿಳ್ಕೋಣ, ಐಕ್ಯತೆ ಇಲ್ಲದೆ ಹೋದ್ರೆ ನಮ್ಮ ಜೀವಿತ ಯಾಡೇಸನ್ ಗೊಂಗ್ಲಿ ಆಡೆ ಎಲ್ಲಿತ್ತ ಒಂದು ಜೀವಿತ ಅಲ್ಲೇ. ಹಲ್ಲೆಲೂಯಾ. ಮತ್ತೆ ಹೇಳ್ತೇವೆ ನೋಡ್ರಿ, 12ನೇ ವಚನ ಹೋದಪ್ಪ. ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಏನಂತೆ? 2 ಎದುರಾಗಿ ನಿಲ್ಲಬಹುದು. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೋನಾಥನ್ ಏನ್ ಮಾಡಿದ ಗೊತ್ತಾ? ಇವೆಲ್ಲವನ್ನು ತಿಳ್ಕೊಂಡವನಾಗಿ ಏನ್ ಮಾಡಿದಾನೆ? ನಾನು ಒಬ್ಬನ, ನೀನ್ ಹೆಂಗಿದ್ರು ಆಯುಧ ಓಡ್ತಾ ಇದೆಯಲ್ಲ, ಬಾ ನನ್ನ ಜೊತೆ. ಹೋದ್ರು. ಹಲ್ಲೆಲೂಯಾ. ಯುದ್ಧ ವೀರನೇ, ಶೂರನೇ, ಲೋಕವ ಜಯಿಸಿದ ನನ್ನೇಸುವೆ. ಯುದ್ಧ ವೀರನೇ, ಶೂರನೇ, ಲೋಕವ ಜಯಿಸಿದ ನನ್ನೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ. ಎಲ್ಲರೂ ಸೇರಿ ಆರಾಧನೆ. ಅಪಾಯವೇನ
ಏಸೆ ಏಸೆ ನನ್ನಾಶ್ರಯ ಯುದ್ಧ ವೀರನೇ ಶೂರನೇ ಲೋಕವ ಜಯಿಸಿದ ನನ್ನೇಸುವೆ ಯುದ್ಧ ವೀರನೇ ಆಮೆನ್ ಲೋಕವ ಜಯಿಸಿದ ನನ್ನೇಸುವೆ ಹಲ್ಲೆಲೂಯಾ ಯುದ್ಧ ವೀರನ ಮೇಲೆ ಮನಸ್ಸಿಟ್ರು ಅವ್ರ ಐಕ್ಯತೆಯಿಂದ ಆ ಇಬ್ಬರು ಯವ್ವನಸ್ಥರು ಏನ್ ಮಾಡಿದ್ರು ಗೊತ್ತಾ ಯಾರ ಮೇಲೆ ಮನಸ್ಸಿಟ್ರು ಹೇಳ್ರಿ ಯುದ್ಧ ವೀರನ ಮೇಲೆ ಮನಸ್ಸಿಟ್ಟು ಅವ್ರು ಏನ್ ಮಾಡಿದ್ರು ಓದೋಣ ವಾಕ್ಯನ 12ನೇ ವಚನ ಓದ್ರಿ 14-12 1 ಸಮುವೇಲ 14ನೇ 12ನೇ ವಚನ ಓದ್ರಿ ಯೋನಾಥನಿಗೂ ಅವನ ಆಯುಧಗಳನ್ನು ಓರುವವನಿಗೂ ಅತ್ತಿ ನಮ್ಮ ಬಳಿಗೆ ಬನ್ನಿರಿ ನಿಮಗೆ ಕಾರಿ ತೋರಿಸಿಕೊಡುತ್ತೇವೆ ಅನ್ನಲು ಯೋನಾಥನು ತನ್ನ ಆಯುಧಗಳನ್ನು ಓರುವ ಸೇವಕನಿಗೆ ನೀನೋ ನನ್ನ ಸಂಗಡ ಅತ್ತಿ ಬಾ ಯೆಹೋವನು ಏನಂತ ಹೇಳ್ತಾನೆ ಅಲ್ಲಿ ಐಕ್ಯವಾಗಿದ್ದು ಅವರು ಮಾತಾಡುವ ಮಾತೇನೆಂದ್ರೆ ಯೆಹೋವನು ಅವರನ್ನು ನೋಡ್ರಿ ಅವ್ರು ಹೇಳ್ತಿರುವ ಮಾತನ್ನು ಗೊತ್ತಾ ನಮ್ಮಿಬ್ಬರ ಕೈಗೆ ಒಪ್ಪಿಸಿ ಕೊಡೋಣ ಅಂತ ಹೇಳ್ತಿಲ್ಲ ಇಸ್ರಾಯೇಲರ ಕೈಗೆ ಹಲ್ಲೆಲೂಯಾ ಅಲ್ಲಿ ವಾಕ್ಯ ಹೇಳ್ತಿರೋದೇನು ಯೆಹೋವನು ಅವರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿದನೆಂದು ಹೇಳಿದನು ಯೋನಾಥನನು ಅವನ ಆಯುಧಗಳನ್ನು ಓರ್ವ ಸೇವಕನು ತಮ್ಮ ಕೈ ಕಾಲುಗಳಿಂದ ಗಡ್ಡ ಹತ್ತಿದರು ಯೋನಾಥನನು ಏನಂತೆ ಫಿಲಿಸ್ತಿಯರನ್ನು ನೆಲಕ್ಕುರುಳಿಸುತ್ತಾ ಹೋದನು ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು ಹಲ್ಲೆಲೂಯಾ ನೀವು ನೋಡ್ರಿ ಹಲ್ಲೆಲೂಯಾ ಗಮನಿಸ್ರಿ ಆ ಇಬ್ಬರು ಯವ್ವನಸ್ಥರು ಐಕ್ಯವಾಗಿದ್ದು ಯೆಹೋವನವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಏನು ಮಾಡಿದ್ರು ಗೊತ್ತಾ ಆ ಒಂದು ಮಹಾ ಸಮೂಹದ ಮೇಲೆ ನಿಂತರು ಹಲ್ಲೆಲೂಯಾ ಯಾಕೆ ನಿಂತರು ಗೊತ್ತಾ ಒಗ್ಗಟ್ಟಿನಲ್ಲಿ ಏನಿದೆ ಏನಿದೆ ಏನೈತೆ ಅವ್ರಿಬ್ಬರ ಜೊತೆ ಯಾರಿದ್ರು ಹೇಳ್ರಿ ಮೂರನೇ ವ್ಯಕ್ತಿ ಯಾರಿದ್ರು ಯೆಹೋವ ದೇವರು ಹಲ್ಲೆಲೂಯಾ ಹಲ್ಲೆಲೂಯಾ ಅವ್ರ ಜೊತೆ ಯಾರಿದ್ರು ಇರೋಕ್ಕೋಸ್ಕರ ಏನಾಯ್ತು ಇಬ್ಬರೇ ಹೋಗ್ತಾ ಇದ್ರೆ ಆ ಸಮೂಹದಲ್ಲಿ ಆಮೆನ್ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಕ್ ಹೋಗ್ತಾರೆ ಈ ಯೋನಾಥನ್ ಏನ್ ಮಾಡ್ತಾನೆ ಗೊತ್ತಾ ಫುಲ್ ಫೈಟಿಂಗ್ ಆಡ್ತಾ ಹೋಗ್ತಾನೆ ಹಿಂದೆ ಯಾರು ಸತ್ತಿಲ್ ನೋಡ್ಕೊಂಡ್ ಬರ್ತಾನೆ ಯಾರು ಯೋನಾಥನ ಆಯುಧವರು ಅವನ್ ಬಂದು ಯಾರು ಸತ್ತಿಲ್ ನೋಡಿ ಸತ್ತಿರಲ್ಲ ಮುಂದೆ ಹೋಗ್ತಾನ ಆ ಒಂದು ಡೆತ್ತು 2 ಡೆತ್ತು 3 ಡೆತ್ ಅಂತ ಹಿಂಗೆ ಹೋಗ್ತಾ ಇದಾರ ಈ ಸೌಂಡ್ ಕೇಳಿ ಸೌಲನ್ ಜೊತೆ ಇರುವಂತ 600 ಜನರು ಗಾಬರಿ ಆಗ್ಬಿಟ್ರು ಯಾರು ಆಗ್ಯಾರ ನಮ್ದು ನೋಡ್ರಿ ಅವ ಅನ್ಕೊಂಡ್ರು ಅಯ್ಯೋ 2 ಪಿಳ್ಳೆಗಳಿಲ್ಲ ಯಾರು ಹೇಳ್ರಿ 2 ಹುಡುಗರಿಲ್ಲ ಎಲ್ಲಿಗೋ ಹೋಗ್ಬಿಟ್ಟ ಒಳಕ ನಿಮಗಿಲ್ಲದ ಐಕ್ಯತೆ ಅವರಿಗೆ ಐತೆ ಹಲ್ಲೆಲೂಯಾ ಅದೇ ರೀತಿಯಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಣ ಈ ಲೋಕದಲ್ಲಿ ಇಲ್ಲದ ಐಕ್ಯತೆ ಸಭೆಯಲ್ಲಿ ಇರಬೇಕು ಹಲ್ಲೆಲೂಯಾ ಯಾವಾಗಾದ್ರೆ ಸಭೆಯಲ್ಲಿ ಐಕ್ಯತೆ ಇರ್ತದೋ ಸೈತಾನಂತ ಮಹಾ ಸೈನ್ಯವನ್ನು ನಾವೇನು ಮಾಡಬಲ್ಲೆವು ಜಯಿಸಿ ಸೋಲಿಸಬಲ್ಲೆವು ಹಲ್ಲೆಲೂಯಾ ಜನರು ಸೈತಾನ ಸೋಲಿಸ್ಬೇಕಂತ ಆಸೆ ಐತೆ ತಿಳ್ಕೊಳ್ರಿ ನಾವು ಐಕ್ಯವುಳ್ಳವರಾಗಿ ಪ್ರಾರ್ಥನೆ ಮಾಡೋಣ ಆಮೆನ್ ಹಲ್ಲೆಲೂಯಾ ಯೋನಾಥನು ಮತ್ತೆ ಅವನ ಜೊತೆಯಲ್ಲಿ ಆಯುಧವರು ಇಬ್ಬರು ಹೋಗಿ ಆ ಸೈನ್ಯದ ಮೇಲೆ ಯುದ್ಧ ಮಾಡಿದ್ರು ಆಮೆನ್ ಹಲ್ಲೆಲೂಯಾ ಅವ್ರು ಏನು ಮಾಡಿದ್ರಂತೆ ಅವ್ರನ್ನ ಕೊಲ್ಲುತ್ತಾ ನಡೆದು ಹೋದ್ರಂತೆ ಹಲ್ಲೆಲೂಯಾ ಹಲ್ಲೆಲೂಯಾ ನೋಡ್ರಿ ಅದಾದ ಮೇಲೆ ಯುದ್ಧ ಜಯ ಸಿಕ್ತು ಹಲ್ಲೆಲೂಯಾ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಹೇಳ್ರಿ ಸಹೋದರರು ಒಂದಾಗಿರ್ಬೇಕು ಏನಾಗಿರ್ಬೇಕು ನಾವು ಏನಾಗಿರ್ಬೇಕು ಹೇಳ್ರಿ ಎಲ್ಲರೂ ಏನಾಗಿರ್ಬೇಕು ನಾವೆಲ್ಲರೂ ಸಹೋದರಾಗಿ ಒಂದಾಗಿರ್ಬೇಕು ಆಮೇನ್ ಅದು ಎಷ್ಟೋ ಒಳ್ಳೆಯದು ಆಪತ್ತು ಬಂದಾಗ ಐಕ್ಯತೆ ಎಲ್ಲಿರುತ್ತೋ ಅಲ್ಲಿ ಜಯ ಸಿಗುತ್ತೆ ಆಮೇನ್ ನಾವು ಒಬ್ಬರೇ ಎಲ್ಲದರ ಮೇಲೆ ಜಯವಂತಿಯವನ್ನ ಆಗಲ್ಲ ಮೋಶೆ ಒಬ್ಬನೇ ಗಮನಿಸ್ರಿ ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಜನರ ಕರ್ಕೊಂಡು ಹೋದ್ರೆ ಹೇಳ್ರಿ ಮೋಶೆ ಆದ್ಮೇಲೆ ಯೆಹೋಶುವ ಕಾಲೇಬ್ ಏನ್ ಮಾಡಿದ್ರು ಅವರಿಬ್ಬರು ಕರ್ಕೊಂಡು ಹೋದ್ರು ಹಲ್ಲೆಲೂಯಾ ಯಾಕೆ ಅವರಲ್ಲಿ ಐಕ್ಯತೆ ಏನಿತ್ತು ಅವರಲ್ಲಿ ಐಕ್ಯತೆ ಇತ್ತು ನಮ್ಮಲ್ಲಿ ಏನಿರ್ಬೇಕು ಐಕ್ಯತೆ ಇರಬೇಕು ಎಂತ ಐಕ್ಯತೆ ನಾವು ಇತರನ ದೇವರ ಕಡೆಗೆ ನಡೆಸಬೇಕು ಹಲ್ಲೆಲೂಯಾ ನಾವೇನು ಮಾಡ್ಬೇಕು ಹೇಳ್ರಿ ಇನ್ಮೇಲೆ ಇತರನ ಯಾರ ಕಡೆಗೆ ನಡೆಸಬೇಕು ಎಲ್ಲರೂ ಮಾತಾಡಿ ಯಾರ ಕಡೆಗೆ ನಡೆಸ್ಬೇಕು ನಾವೆಲ್ಲರೂ ಯೆಹೋಶುವ ಕಾಲೇಬನ್ ಏನು ಮಾಡಿದ್ರು ಹೇಳ್ರಿ ಐಕ್ಯತೆ ಇರೋದ್ರಿಂದ ಕಾನಾನ್ ದೇಶಕ್ಕೆ ಬಂದರು ಹಲ್ಲೆಲೂಯಾ ಹಾಲು ಜೇನು ಹರಿಯುವ ದೇಶ ನನ್ನ ಸಂತತಿಗೆ ಕೊಟ್ಟನು ಹಲ್ಲೆಲೂಯಾ ಹೆಂಗ್ ಬಂತ ಆ ಸಂತತಿಗೆ ನಡೆಸ್ಕೊಂಡು ಹೋದ್ರು ಅವ್ರ ಜೊತೆ ಯಾರಿದ್ರು ಹೇಳ್ರಿ ಕಾಲೇಬ್ ಯೆಹೋಶುವ ಜೊತೆ ದೇವರಿದ್ದ ಆಮೇನ್ ಅದೇ ರೀತಿ ನಮ್ಮ ಸಂಗಡ ದೇವರು ಇರ್ತಾನೆ
ನಾವೇನು ಮಾಡ್ಬೇಕು? ಐಕ್ಯತೆಯಿಂದ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ನಾವು ಒಗ್ಗಟ್ಟಾಗಿ ಮುಂದೆ ಸಾಗಬೇಕು. ಆಮೇನ್. ಹಲ್ಲೆಲೂಯಾ. ಈಗ ವಿಶ್ವಾಸಿಗಳಿಗೆ ಒಂದು ಕೆಲಸ, ಇಲ್ಲಿರುವಂಥ ನಾವೆಲ್ಲರೂ ಸಹೋದರರು ಸಹೋದರಿಯರಿದ್ದೀವಲ್ಲ, ನಮ್ಮೆಲ್ಲರಿಗೂ ಒಂದು ಕೆಲಸ. ಎಷ್ಟು ಜನರು ಆ ಕೆಲಸ ಮಾಡ್ತಾರೆ? ಎಷ್ಟು ಜನರು ವಿಶ್ವಾಸಿಗಳಿಗೆ ಕೆಲಸ ಮಾಡ್ತಾರೆ? ದೇವರ ವಾಕ್ಯದಲ್ಲಿ 4 ಜನ ಯವ್ವನಸ್ಥರಿದ್ದಾರೆ. 4 ಜನ ಅವರು ಐಕ್ಯತೆಯಲ್ಲಿದ್ದರು. ಅವ್ರಿಗಿಂತ ಮುಂಚೆ ಕೆಲವರು ಐಕ್ಯತೆಯಲ್ಲಿದ್ದರು. ಅವರು ವಿಶ್ವಾಸಿಗಳು. ಅವ್ರು ಯಾರು ಹೇಳ್ರಿ? ದೇವರ ಮಾತನ್ನು ಕೇಳಿದವರು, ದೇವರ ವಾಕ್ಯಕ್ಕೆ ಒಳಗಾಗುವವರು. ಅದಕ್ಕೋಸ್ಕರ ಒಬ್ಬನು ಬಿದ್ದಾಗ ಅವನ ಎತ್ತುವುದಕ್ಕೆ ಸಿದ್ಧ ಆದರು. ತೆಗೆರ ವಾಕ್ಯ ಓದೋಣ. ವಿಶ್ವಾಸಿಗಳು ನಾವೆಲ್ಲರೂ ಏನು ಮಾಡ್ಬೇಕು ನೋಡೋಣ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನ. ವಾಕ್ಯ ಓದ್ರಿ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನ. ಹಸ್ತದಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿ ಓರಿಸಿಕೊಂಡು ಆತನ ಬಳಿಗೆ ತಂದರು. ಹಲ್ಲೆಲೂಯಾ. ಅಲ್ಲಿ ಒಬ್ಬನಂತಿದ್ದಾನ, 4 ಜನ ಅಂತ ಐತಲ್ಲಿ ವಾಕ್ಯದಲ್ಲಿ. 4 ಜನ ಅಂತೆ. ಯಾರನ್ನ ಹೊತ್ಕೊಂಬಂದ್ರು? ಪಾರ್ಶ್ವವಾಯು ರೋಗ. ಪಾರ್ಶ್ವವಾಯು ರೋಗ ಇರೋನು ಏನು ಮಾಡ್ತಾನೆ ಹೇಳ್ರಿ? ಕುಂತಲ್ಲೇ ಕುಂತಿರ್ತಾನೆ, ಇಲ್ಲಾಂದ್ರೆ ಬೆಡ್ ರೆಸ್ಟ್. ಈಗ ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ವಾಕ್ಯದಲ್ಲಿ ನೋಡ್ತೇವೆ ಪಾರ್ಶ್ವವಾಯು ರೋಗಿಯನ್ನ ಎಷ್ಟು ಜನ ಹೊತ್ಕೊಂಬಂದ್ರು? ಅಲ್ಲೇನಂತಿದೆ? ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಓರಿಸಿಕೊಂಡು ಆತನ ಬಳಿಗೆ ಬಂದರು. 1ನೇ ವಚನದಿಂದ ಹೋದ್ರೆ ಈಗ ನಿಮಗೆ ಆ ಸ್ಟೋರಿಯಲ್ಲ ಎಕ್ಸಾಂಪಲ್ ಅರ್ಥ ಆಗಲಿ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಕಪೆರ್ನೌಮಿಗೆ ಬಂದ. ಅಲ್ಲಿ ಮನೆಯಲ್ಲಿದ್ದನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಓರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಒಂದು ಸ್ಟೋರಿ ಐತೆ. ಯೇಸು ಸ್ವಾಮಿ ಕಪೆರ್ನೌಮದಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ ಗೊತ್ತಾ? ಪೇತ್ರನ ಮನೆಯಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ? ಪೇತ್ರನ ಕೆಲಸ ಏನು ಮೊದಲು? ಮೀನ್ ಹಿಡಿಯೋದು, ಬೆಸ್ತರ. ಹಲ್ಲೆಲೂಯಾ. ಆ ಬೆಸ್ತರನಿಗೆ ಕೆಲಸ ನಿಂತೋಯ್ತು. ಯಾರ ಜೊತೆ ಇದ್ದ? ಆಮೇಲೆ ಶಿಷ್ಯನಾದ್ಮೇಲೆ ಯೇಸು ನಿಂತಿರ್ತಾನೆ. ಯೇಸುವಿನ ಹಿಂದೆ ನಾನು ನಡೆಯುವೆ, ತಿರುಗಿ ನೋಡಲಾರೆ. ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆಯುವೆ, ತಿರುಗಿ ನೋಡಲಾರೆ. ಎಲ್ಲರೂ ಸೇರಿ ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ. ಎಲ್ಲರೂ ಸೇರೋಣ. ಶಿಲುಬೆಯ ಮುಂದೆ ಲೋಕವು ಬಿಡುಗಡೆ ಹೊಂದುವೆವು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ನಾ ತಿರುಗಿ ನೋಡಲಾರೆ. ಎಲ್ಲರೂ ಸೇರೋಣ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ನಾ ತಿರುಗಿ ನೋಡಲಾರೆ. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವನು. ಇರುವಂತ ಕಾಲವು ಬರುವಂತ ಸಮಯವು, ಇರುವಂತ ಕಾಲವು ಬರುವಂತ ಸಮಯವು, ಜೀವ ಮರಣವು ಶಕ್ತದೂತನು ನನ್ನನ್ನು ಅಗಲಿಸದು. ಎಲ್ಲರೂ ಸೇರಿ. ಜೀವ ಮರಣವು ಶಕ್ತದೂತನು ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ನಾ ತಿರುಗಿ ಆಮೇನ್.
ಪೇತ್ರ ಯಾರಿಂದ ನೋಡ್ತಾನೆ ಹೇಳ್ರಿ? ಯೇಸುವನ್ನೇ ನೋಡ್ತಾನ. ಯೇಸು ಸ್ವಾಮಿ ಹಣ ಕೊಟ್ಟು ಕರ್ಕೊಂಡು ಪೇತ್ರನ, ಪೇತ್ರ ನೀನ್ ದೊಡ್ಡ ಮನೆ ಕಟ್ತೀನಿ ಬಾ ಪೇತ್ರ ಅಂದ. ಏನಂತ ಹೇಳ ಗೊತ್ತಾ? ನೀನು ಮನುಷ್ಯ ನಡೆಯುವ ಬೆಸ್ತರಾತಿ ಬಾ ಅಂದ. ಹಲ್ಲೆಲೂಯಾ. ಬಂದ ಯೇಸುವಿನಿಂದ ಬರ್ತಾನ. ಇದು ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟಕ್ಕಷ್ಟೇ. ಇದು ಮನೆ ಕಿತ್ತರೆ ಯಾರಿಗೆ ಲಾಭ? ಪೇತ್ರನಿಲ್ಲ ಅಷ್ಟನ್ನ ಲಾಭನಾ? ಇವಾಗ ಮಾತಾಡಿ, ನೀವು ದುಡಿತದ್ರಿ, ದುಡಿಯರ್ಲ ಕೈ ಎತ್ರಿ, ನಾನು ದುಡಿತ ನಂಬರ್ ಅವಾಗ ನೀವು ದುಡಿತೀರಿ, ನಿಮ್ಮ ಮನೆಗೆ ಎದ್ದು ನೀವು ಕಟ್ಕೋಬಹುದು. ಚೀಟಿ ಹಾಕೋ ಚಾಟಿ ಹಾಕೋ ಏನು ಹಾಕಿ ಕಟ್ಟಿಕೋಬಹುದು. ಹಲ್ಲೆಲೂಯಾ. ಪೇತ್ರನಿಗೆ ಸೀಟಿ ಹಾಕೋ ಕೆಲಸ ಇಲ್ಲ ಅಲ್ಲಿ. ಯೇಸುವಿನಿಂದೇ ಹೋಗ್ತದನು. ಆತನ ಮನೆ ಚಾವಣಿ ಕಿತ್ತರು ಕೂಡ ಸುಮ್ಮನೆ ನೋಡ್ತಾನಂತೆ. ಇದೇನು ವಿಪರ್ಯಾಸ ಇದು? ಯೇಸುವಿನಿಂದ ಬಂದ್ರೆ ಇಷ್ಟೆಲ್ಲ ಇರ್ತತ? ಮೇಲ್ ಚಾವಣಿ ಕಿತ್ಬಿಟ್ರು. ಈಗ ಕಿತ್ತೇನು ಮಾಡ್ರಿ ಗೊತ್ತಾ? ಯೇಸು ಕುಂತಿದ್ದಾನೆ ಆ ಸಣ್ಣ ಪ್ಲೇಸ್ಗೆ. ಸೋಫಾ ಸೆಟ್ ಮುಂದೆ ಒಂದು ಇರುತ್ತೆ. ಏನಿರುತ್ತೆ ಹೇಳ್ರಿ? ಟೀಪಾಯ್ ಇರುತ್ತೆ ಗೊತ್ತಾ? ಸೋಫಾ ಸೆಟ್ ಮುಂದೆ ಏನಿರುತ್ತೆ ಹೇಳ್ರಿ? ಆ ಟೀಪಾಯ್ ಅಂತ ಅವನ ಪ್ಲೇಸ್. ಯೇಸು ಕುಂತಿರೆ ಆ ಪ್ಲೇಸ್ ಕಾಲಿದ್ರೆ ಆ ಕಾಲಿರೋ ಪ್ಲೇಸಿಗೆ ಆ 4 ಜನರು ಏನ್ ಮಾಡಿದ್ರು ಗೊತ್ತಾ? ಕರೆಕ್ಟ್ ಆ ಪ್ಲೇಸಿಗೆ ಇಳಿಸಿರಂತೆ. ಆಗೇನಾಯ್ತು? ಓದೋಣ. 2ನೇ 5ನೇ ವಚನ ಹೋದ್ರಿ. ಮಾರ್ಕ 2:5 ಹೋದ್ರಿ. ಯೇಸು ಆ ಐಕ್ಯತೆಯಲ್ಲಿರುವಂತ ಅವರ ನಂಬಿಕೆ ನೋಡಿ. ಮಾತು ಹೇಳ್ತೀನಿ, 4 ಜನ ಒತ್ಕೊಂಬಂದಾರಲ್ಲ, ಈ 4 ಜನ ಒತ್ಕೊಂಬಂದ್ರೆ ಒಬ್ಬನಿಗೆ ಒತ್ಕೊಂಡ ಸಾಕಾಯ್ತು, ನನ್ ಬರಕ್ ಬಂದಿದ್ರೆ ಆ ಪಾರ್ಶ್ವವಾಯು ರೋಗಿ ಹಂಗೆ ಇರ್ತಾ ಇತ್ತು. ಹಲ್ಲೆಲೂಯಾ. ಯಾವಾಗಾದ್ರೂ ಅವರಲ್ಲಿ ಐಕ್ಯತೆ ಇತ್ತೋ ಅವ್ರ ಮೇಲೆ ಎತ್ತಿದ್ರಂತೆ. ಒಂದು ಮಾತು ಹೇಳ್ತೇನೆ ನಿಮ್ಮೆಲ್ಲರಿಗೆ, ಒಂದು 50 kg ಭಾರ ಕೊಟ್ಟು ಆಫ್ಟರ್ ಮ್ಯಾಕ್ ಎತ್ತಂದ್ರೆ ಏನ್ ಮಾಡ್ತಾರೆ? ಅಷ್ಟು ಮ್ಯಾಕ್ ಇರ್ಬೇಕಾ? ಯಾವತ್ತೇವತ್ತು ಓರ್ಲಾರ್ದವ್ರು ನಾವು ಇರ್ಬೇಕಾ? ಇಲ್ಲ ಒಂದು 4 ಜನ ಇರಂದ್ರೆ ಏರ್ತಿ ಅಂದ್ರಲ್ಲ, ಆ 4 ಜನದ ಒಬ್ಬನ ಮೆಲ್ಲಗೆ ಜಾತ ಅಂದ್ರೆ ನಂಗೆ ಹೋಗಲ್ಲ ಮಂಗದ್ರ ಅಷ್ಟು ಭಾರ ಅಂತೇಳಿ. ಹಲ್ಲೆಲೂಯಾ. ನೋಡ್ರಿ, ಆ 4 ಜನರ ನಂಬಿಕೆ ಬರೀ ಎತ್ಕೊಂಡು ಹೋಗೋದಲ್ಲ, ಮೇಲ್ಚಾವಣಿ ತೆಗಿತಾರಂತವ್ರು. ಅವ್ರ ನಂಬಿಕೆ ನೋಡ್ರಿ. ಹಲ್ಲೆಲೂಯಾ. ಅವ್ರ ಐಕ್ಯತೆ. ಆಮೇನ್. ಆ ಐಕ್ಯತೆಯ ನಂಬಿಕೆಯನ್ನು ದೇವರು ನೋಡಿದ. ಓದೋಣ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ಯಾಕೆ ನಾನು ಸ್ಟಾರ್ಟಿಂಗು ವಿಶ್ವಾಸಿಗಳಿಗೆ ಒಂದು ಕೆಲಸ ಹೇಳ್ತಂದ್ರೆ, ಈ ಲೋಕದಲ್ಲಿ ಯೇಸುವನ್ನು ಅರಿಯದೆ ಪಾಪಿಗಳಾಗಿ ಅದೆಷ್ಟೋ ಜನರು ಜೀವಿಸ್ತಾ ಇದ್ದಾರೆ. ಅವ್ರನ್ನ ದೇವರ ಬಳಿಗೆ ತರುವ ಕೆಲಸ ನಿಮ್ಮದು. ಆಮೇನ್. ನೀವೇನ್ ಮಾಡ್ಬೇಕು? ಐಕ್ಯವಾಗಿ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳ್ರಿ? ಐಕ್ಯವಾಗಿ ಸುವಾರ್ತೆ ಸಾರಬೇಕು. ಸೇವೆಗೋಸ್ಕರ ಕಷ್ಟಪಡಬೇಕು. ಹಲ್ಲೆಲೂಯಾ. ಬರೀ ಪ್ರಾರ್ಥನೆ ಮಾಡ್ತಾನ. ಬಹಳ ಜನರು ಹಂಗೆ ನಮ್ಮ ಸಭೆಯಲ್ಲಿ ಸ್ವಾರ್ಥಿಗಳದಾರ. ಯಾರಾದ್ರೂ ಹೇಳ್ರಿ? ಸ್ವಾರ್ಥಿಗಳು. ಎಂತ ಸ್ವಾರ್ಥಿಗಳಂದ್ರೆ ನಮ್ಮ ಮಿಸ್ಟೇಕ್ ನಾವು ಇರ್ತೀವಿ ಅಂತಾರ. ಹಂಗಿರಬಾರ್ದು. ನೀನು ಹೋದ್ಮೇಲೆ ನೀನು ಲೆಕ್ಕ ಐತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೈತೆ ಹೇಳ್ರಿ ನಿಮಗೆ? ಈ ಭೂಲೋಕದ ಲೆಕ್ಕ ಹೆಂಗಿರುತ್ತೋ ಗೊತ್ತಿಲ್ಲ, ಪರಲೋಕದ ಲೆಕ್ಕ ಬಹಳ ಕಠಿಣವಾಗಿರುತ್ತ. ಮತ್ತು ಕಠಿಣವಾಗಿ ಅಂದ್ರೆ ನೀನು ಇಂಚು ಕೂಡ ಬಿಡಕಲ್ಲ. ಈ ಭೂಲೋಕದಲ್ಲಿ ಸ್ವಾಮಿ ನಾನು ಅದು ಮಾಡಿಲ್ಲ ಅಂದ್ರೆ, ಹೌದೇನಪ್ಪ, ಆಯ್ತು ಬಿಡ ನಾನು ನೋಡಿಲ್ಲಲ್ಲ, ಇರಲಿಲ್ಲ ಅಂದ್ರೆ. ಯೇಸು ಸ್ವಾಮಿ ಪ್ರತಿಯೊಂದು ನೋಡುವವನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಆಗ್ಲೇ ಹೇಳ್ತಾಳೆ, ಏನಂತ ಹೇಳ್ತಾಳ್ರಿ? ಎಲ್ರೋಹಿ ಅಲ್ಲ ಅಂದ್ರೆ ನನ್ನ ಕಾಣುವವನು. ನಿಮ್ ಪಾತಾಳದಲ್ಲಿ ಅಡಿಗಿದ್ರು ಅಲ್ಲಿ ಕೂಡ ದೇವ್ರು ನೋಡ್ತಾನೆ ನಿನ್ನ. ಹಲ್ಲೆಲೂಯಾ. ನೋಡುವವನು. ಆಮೇನ್. ನೋಡ್ರಿ, ದೇವರು ಆ ಐಕ್ಯತೆಯನ್ನು ನೋಡಿ ಆ ರೋಗಿಗೆ ಫಸ್ಟ್ ಏನ್ ಮಾಡ್ದಳ್ರಿ? ಪಾಪಗಳನ್ನು ಕ್ಷಮಿಸಿದನು. ಹಲ್ಲೆಲೂಯಾ. 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 ಯಾವಾಗಾದ್ರೂ ಒಬ್ಬ ವ್ಯಕ್ತಿ ಪಾಪಗಳಿಂದ ಬಿಡುಗಡೆ ಹೊಂತನೋ ಅವನೇನ್ ಮಾಡ್ತಾನೆ ಗೊತ್ತಾ? ದೇವರನ್ನ ಕೊಂಡಾಡ್ತಾನ. ಮತ್ತು ಆಮೇನ್. ಅದಕ್ಕೋಸ್ಕರ ಬ್ರೆಕ್ಮನ್ ಸೈ ಅವರು ಒಂದು ಹಾಡಿದ್ರೆ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎಲ್ಲರೂ ಸೇರೋಣ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಹೃದಯದಿಂದ, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಎಂದಿಗೂ ಮರೆಯದಿರು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಆ ಪಾರ್ಶ್ವವಾಯು ರೋಗಿ ಫಸ್ಟ್ ಏನ್ ಮಾಡ್ದಳ್ರಿ? ಯೇಸು ಸ್ವಾಮಿ
ಪಾಪವ ಕ್ಷಮಿಸಿದನು, ಆಮೇಲೆ ಆ ರೋಗವ ನೀಗಿಸಿದನು. ಪಾಪ ಕ್ಷಮಿಸಿದ್ರೆ ಏನಂತ ಹೇಳ್ರಿ, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯಾವ ಜೀವ? ನಿತ್ಯ ಜೀವಕ್ಕೆ ನಡೆಸಿದನು. ಹೇಳೋಣ, ಪಾಪವ ಕ್ಷಮಿಸಿದನು, ಆಮೇಲೆ ರೋಗವ ನೀಗಿಸಿದನು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಎಲ್ಲರೂ ಸೇರೋಣ, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಆಮೆನ್. ಯೆಹೋವನ ಆಮೆನ್, ಎಂದಿಗೂ ಮರೆಯದಿರು. ಎಲ್ಲರೂ ಸೇರೋಣ, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಆಮೆನ್. ಯೆಹೋವನ ಗೋರಿ ಎಂದಿಗೂ ಮರೆಯದಿರು, ನೀ ಎಂದಿಗೂ ಮರೆಯದಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಪಾಪ ಕ್ಷಮಿಸಿ ರೋಗವನ್ನು ವಾಸಿ ಮಾಡಿ ಪಾತಾಳದಿಂದ ಮೊದಲು ಬಿಡಿಸಿದ, ಆಮೇಲೆ ಜೀವ ಉಳಿಸಿದ. ಪಾರ್ಶ್ವವಾಯು ರೋಗಿ ಹಂಗೆ ಆ ರೋಗದಲ್ಲಿ ಸಾಯ್ಬೇಕಾಗಿತ್ತು, ದೇವರ ಜೀವ ಉಳಿಸಿದ. ಯಾಕೆ? ಐಕ್ಯತೆಯಿಂದ ಆ ವ್ಯಕ್ತಿಯನ್ನು ಕರ್ಕೊಂಬಂದ್ರು. ಆಮೇನ್. ಅವರ ನಂಬಿಕೆ ನೋಡಿ ದೇವರು ಕಾರ್ಯ ಮಾಡಿದ್ದೇನೆ. ಹಲ್ಲೆಲೂಯಾ. ಇವತ್ತು ಯೇಸುವಿನ ಬಗ್ಗೆ ತಿಳಿದ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಹೇಳ್ರಿ? ದೇವರಿಗೆ ನಂಬಿಗಸ್ತರಾಗಿ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಮೂಲಕ ಅನೇಕರನ್ನು ದೇವರ ಕಡೆಗೆ ನಡೆಸುತ್ತಾನೆ. ಹಲ್ಲೆಲೂಯಾ. 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಬಂದು ಆತನು ತನ್ನ ಪ್ರಭಾವವನ್ನು ತೋರ್ಪಡಿಸಿ ಪ್ರಾಣವನ್ನು ಕೊಟ್ಟು ತಿರುಗಿ ಎದ್ದು ನಮಗೋಸ್ಕರ ಬೀಡಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆದ್ರೆ ನಾವೇನು ಮಾಡಬೇಕು? ಆತನನ್ನು ಪ್ರಚುರಪಡಿಸ್ಬೇಕು. ಹಲ್ಲೆಲೂಯಾ. ಪ್ರಚುರಪಡಿಸ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಐಕ್ಯವುಳ್ಳವರಾಗಿ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಅಪೊಸ್ತಲರಲ್ಲಿದ್ದ ಐಕ್ಯತೆ ನಮ್ಮಲ್ಲಿ ಕೂಡ ಒಂದಾಗಿದ್ದು ದೇವರ ಸೇವೆಯನ್ನು ಬಲವಾಗಿ ವಿಶ್ವಾಸಿಗಳಾಗಿ ನಾವು ಮಾಡೋಣ. ಆಮೇನ್. ಹಲ್ಲೆಲೂಯಾ. ನಮ್ಮ ನೋಡಿದ್ರೆ ಹೇಳ್ಬೇಕು, ಒಬ್ಬ ವ್ಯಕ್ತಿ ಯಾರನ್ನೊಬ್ರು ನೋಡಿ ಅಂದ್ರೆ, ಈ ವ್ಯಕ್ತಿ ನೋಡಪ್ಪ, ಈತನು ಬರೋ ಕುಟುಂಬ ಸಮೇತವಾಗಿ ಬರೋದಲ್ಲದೆ ಎಷ್ಟೋ ಜನರ ದೇವರ ಕಡೆಗೆ ನಡೆಸಿದ್ದಾನೆ. ಆಮೇನ್. ಇಲ್ಲಿ ನಿನಗೆ ಜನರು ಮೆಚ್ಚುಗೆ ಕೊಡ್ತಾರೆ, ಆದರೆ ಇದಕ್ಕಿಂತ ಶ್ರೇಷ್ಠವಾದ ಘನತೆ ಎಲ್ಲಿ ಸಿಗುತ್ತೆ ಗೊತ್ತಾ ನಿನಗೆ? ಪರಲೋಕದಲ್ಲಿ ಸಿಗುತ್ತೆ. ಯಾವಾಗಾದ್ರೆ ಈ ಲೋಕವನ್ನು ನಾವು ಬಿಟ್ಟು ಹೋಗುವಾಗ, ನಿತ್ಯ ಜೀವಕ್ಕೆ ಹಿಂಗೆ ಕಾಲಿಡುವಾಗ ಏನಾಗುತ್ತೆ ಗೊತ್ತಾ? ದೇವದೂತರು, ಮಗನೇ ಬಾ, ನಾನು ಏನು ಮಾಡಿನಿ ಇಂತ ಅಪರಿಸುವಾಗತ್ತ? ನೀನು ಮಾಡಿರುವ ಕೆಲಸ ಬಹಳ ದೊಡ್ಡದು. ಏನು ಮಾಡಿನಿ? ಸುವಾರ್ತೆ ಸಾರಿ ಸಾವಿರಾರು ಜನರು ಏನು ಮಾಡಿದ್ಯಾ? ಪರಲೋಕ ನಡೆಸಿದ್ಯಾ. ನಾವು ಅವಾಗ ಹಬ್ಬ ಮಾಡಿದ್ವಿ ಪರಲೋಕದಲ್ಲಿ. ಹಬ್ಬ ಯಾವಾಗ ನಡೀತು ಗೊತ್ತಾ? ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ಸಂತೋಷ, ದೇವದೂತರಿಗೆ, ದೇವರಿಗೆ, ಎಲ್ಲರಿಗೆ. ಹಲ್ಲೆಲೂಯಾ. ಹಂಗೆ ನಿನ್ನ ಮೂಲಕ ಪರಲೋಕದಲ್ಲಿ ಹಬ್ಬ ಆಗ್ಬೇಕಂತ ಆಸೆ ಪಡ್ತಾರ? ಹಲ್ಲೆಲೂಯಾ. ಅದೇ ರೀತಿ ನಮ್ಮೆಲ್ಲರ ಮೂಲಕ ಆ 4 ಜನರು ಏನು ಮಾಡ್ತಾರೆ? ಒಬ್ಬ ಪಾಪಿಯಾದ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಯೇಸುವಿನ ಬಳಿಗೆ ತಂದಾಗೆ ನಾವೇನು ಮಾಡೋಣ? ಕಷ್ಟಪಟ್ಟು ಸುವಾರ್ತೆ ಸಾರಿ ಏನು ಮಾಡೋಣ? ನಾವು ದೇವರಿಗೆ ಯಥಾರ್ಥವಾಗಿ ಜೀವಿಸಿ ಆತ್ಮಗಳನ್ನು ದೇವರ ಕಡೆ ನಡೆಸೋಣ. ಐಕ್ಯತೆಯಲ್ಲಿ ಇದು ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಕ್ಯವಾಗಿದ್ದರೆ ನಮಗೆ ನಿತ್ಯ ಜೀವ ಕೂಡ ಸಿಗುತ್ತದೆ. ಆಮೇನ್. ದೇವರು ಎಲ್ಲ ರೀತಿಯಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡಿ ನೋಡ್ರಿ? ಐಕ್ಯವಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಕ್ಯವಾಗಿದ್ದರೆ ಅದ್ಭುತಗಳು ನಡೀತವೆ. ಹೋದ್ವಾರ ಹೇಳಿದ್ದೇನೆ, ಐಕ್ಯವಾಗಿದ್ದಾಗ ಬೇಡಿಗಳು ಬಿಚ್ಚಿ ಹೋದವು. ಆಮೇನ್. ಐಕ್ಯವಾಗಿದ್ದಾಗ ಪೌಲ ಸೀಲನ ಐಕ್ಯವಾಗಿ ಪ್ರಾರ್ಥನೆ ಮಾಡಿದಾಗ ಏನಾದ್ರು ಹೇಳ್ರಿ? ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಹಲ್ಲೆಲೂಯಾ. ಐಕ್ಯವಾಗಿದ್ದಾಗ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಯಾವಾಗ? ಐಕ್ಯವಾಗಿ ಪ್ರಾರ್ಥನೆ ಮಾಡಿದಾಗ, ಐಕ್ಯವಾಗಿ ಇನ್ನೊಬ್ಬರನ್ನ ದೇವರ ಕಡೆಗೆ ನಡೆಸುವಾಗ ಅವರ ಪಾಪಗಳೇನಾಗ್ತವೆ ಹೇಳ್ರಿ? ಕ್ಷಮಿಸಲ್ಪಡುತ್ತವೆ, ಅದ್ಭುತಗಳು ನಡೀತವೆ. ಆಮೇನ್. ಜನರಿಗೆ ಅರ್ಥ ಆಯ್ತು ನಾನು ಕೇಳಿದ್ದೆವು. ದೇವರ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕಲ್ರಿ? ದೇವರ ಕೆಲಸ ಮಾಡ. ದೇವರು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯ ಮಾಡ್ತಾನೆ. ಆಮೇನ್. ಎಲ್ಲ ನಡ್ರಿ. ಇನ್ನು ಮೇಲೆ ನಾನು ನೀನು ಐಕ್ಯವಾಗಿದ್ದು ದೇವರ ಕೆಲಸದಲ್ಲಿಯೂ ಪ್ರಾರ್ಥನೆ ಇರುವಾಗಲೂ ಪ್ರತಿ ಸಂದರ್ಭದಲ್ಲಿಯೂ ಮುಂದಿರೋಣ, ಹಿಂದೆ ಬೇಡ.
ಹಿಂದೆ ಯಾಕೆ ಬೇಡ ಗೊತ್ತಾ? ಹಿಂದೆ ನಿಂತ ಹಿಂದೆ ನೋಡಿದ ಲೋಟನ ಹೆಂಡತಿ ಏನಾದ ಹೇಳ್ರಿ, ಉಪ್ಪಿನ ಕಂಬ ಆಗ್ಬಿಟ್ಲು. ನಿಂತಲ್ಲೇ ಇದ್ದು ಕೊಳೆಯಕ್ಕಿಂತ ದೇವರ ಕೆಲಸವನ್ನು ಮಾಡಿ ಮುಂದೆ ಸಾಗೋಣ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳು ಮುಚ್ಚಿದ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅದ್ಭುತಗಳನ್ನು ಮಾಡುವ ದೇವರೇ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ ದೇವರು ಕರ್ತನೆ, ಮಾತನಾಡಿದಕ್ಕಾಗಿ ಸ್ತೋತ್ರ ಯೇಸುವೇ. ಹಾಲೆಲೂಯಾ. ಋಷಕೋಲರ ಮಮ ಮಮ ಪ್ರದರ್ಶಕೋಲರ ತರಿಕಲ ಮಮ యేసయ్యా ಸ್ತೋತ್ರಂ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ. ಶತೋಕಲಾಮ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವವನೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ನಡೆಸಿ ಬಲಪಡಿಸಿದ್ದೇವೆ. ಉತ್ತಮವಾದ ಕಾರ್ಯವನ್ನು ಮಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಸ್ತೋತ್ರ 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 ಸ್ತೋತ್ರ. ದೇವರೇ, ಇಷ್ಟೊತ್ತುವರೆಗೂ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದನುಸಾರವಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಅವರ ಮನಸ್ಥಿತಿಗಳನ್ನು ಮಾರ್ಪಡಿಸು. ಎಲ್ಲರ ಸ್ಥಿತಿಗತಿಗಳನ್ನು ಬದಲಾಯಿಸು ಯೇಸುವಿನ ನಾಮದಲ್ಲಿ. ದೇವರೇ, ಅತ್ಯಧಿಕವಾದ ಕಾರ್ಯ ಮಾಡಿ ಎಲ್ಲ ರೀತಿಯಲ್ಲಿ ನೀನೇ ನಡೆಸಿ ಪ್ರತಿಯೊಬ್ಬರನ್ನ ಬಲಪಡಿಸು. ಇನ್ನು ಮೇಲೆ ಎಲ್ಲರೂ ಕೂಡ ದೇವರ ಆಲಯದಲ್ಲಿ ಸ್ಥಿರವಾಗಿ ನಿಂತು ಐಕ್ಯತೆಯಲ್ಲಿ ದೇವರ ದೇವರ ರಾಜ್ಯವನ್ನು ಕಟ್ಟುವಂತೆ ಅಪೊಸ್ತಲರು ಐಕ್ಯವಾಗಿದ್ದು ನಿನ್ನ ರಾಜ್ಯವನ್ನು ಕಟ್ಟಿದ ಹಾಗೆ ನಾವು ಕೂಡ ನಮ್ಮ ಸಭೆಯವರು ನಾವೆಲ್ಲರೂ ಸೇರಿ ಐಕ್ಯವಾಗಿದ್ದು ಪರಲೋಕ ರಾಜ್ಯದಲ್ಲಿ ಆತ್ಮಗಳ ಭಾರವನ್ನು ಹೊತ್ತುಕೊಂಡವರಾಗಿ ಪರಲೋಕ ರಾಜ್ಯವನ್ನು ಕಟ್ಟುವವರಾಗಿ ನಿಲ್ಲುವಂತೆ ಸಹಾಯ ಮಾಡು ದೇವರೇ. ನೀನು ಅದ್ಭುತ ರೀತಿಯಲ್ಲಿ ನಡೆಸಿ ಎಲ್ಲರ ಸ್ಥಿತಿಗತಿಗಳನ್ನು ಮಾರ್ಪಡಿಸಿ ಸೇರಿ ಬಂದರೆಲ್ಲರ ಆಶೀರ್ವಾದ ಮಾಡು. ಕೃಪೆಯಿಂದ ನಡೆಸು. ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ 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 ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯತ ಸಹವಾಸವು ಈಗ ತಾನೇ ಪ್ರಾರ್ಥನೆ ಮಾಡಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.